ಈಗ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶಿವರಾಜ್ ಗುರುಗಳಿಂದ ಒಂದು ತತ್ವಪದವನ್ನು ಹೇಳಬೇಕಂತ ಕೇಳ್ಕೊತೀನಿ. ಶಿವರಾಜ್ ಗುರುಗಳು ಆಯ್ತವ್ರೆಲ್ಲ ಇದ್ದಂಗೆ ತತ್ವಪದ ಹೇಳ್ತೀರಪ್ಪ? ಶುದ್ಧ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲರ ಪಾದಕ್ಕೂ ಶರಣಬಸಪ್ಪ ಸ್ವಾಮಿಗಳ ಪಾದಕ್ಕೂ ಅನಂತ ಕೋಟಿ ಕೋಟಿ ಶರಣಾರ್ಥಿ. ಇದರೆಯ ಮೋಗವ ಬಿಟ್ಟು ಗುರುಪಾದ ಸೇವೆ ಎಲ್ಲಿ ಬರ್ತೀರಾ, ಎಲ್ಲೇ ಇರ್ತೀರಾ? ಇದರೆಯ ಮೋಗವ ಬಿಟ್ಟು ಗುರುಪಾದ ಸೇವೆ ಎಲ್ಲಿ ಬರ್ತೀರಾ, ಎಲ್ಲೇ ಇರ್ತೀರಾ? ಅಕ್ಕರ ದೇಶದಿ ಪೂತ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರೆಸಿದ ಸವಿಯೂಟವನ್ನು ಬಿಟ್ಟು ತಿಕ್ಕೆ ಗಾಳಿಯ ಬಿಟ್ಟು ಸಕ್ಕು ಸೊರಗನ್ನು ಬಿಟ್ಟು ರೊಕ್ಕಾಡಿ ಗಳಿಸಿದ ಬೆಡಿಕೆ ಕೀಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ? ಇದರೆಯ ಮೋಗವ ಬಿಟ್ಟು ಗುರುಪಾದ ಸೇವೆ ಎಲ್ಲಿ ಬರ್ತೀರಾ, ಎಲ್ಲೇ ಇರ್ತೀರಾ? ಇಷ್ಟಾಮಿತ್ರರ ಬಿಟ್ಟು ದುಷ್ಟಾಚಟಗಳ ಬಿಟ್ಟು ಇಷ್ಟಾಮಿತ್ರರ ಬಿಟ್ಟು ದುಷ್ಟಾಚಟಗಳ ಬಿಟ್ಟು ಕಟ್ಟಿದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಅಷ್ಟಹೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಅಷ್ಟಹೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಈ ಕುಟಿಲ ಸಂಸಾರದ ಕಿಟಿಕಿಟಿಯನ್ನು ಬಿಟ್ಟು ಬರ್ತೀರಾ, ಎಲ್ಲೇ ಇರ್ತೀರಾ? ಇದರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಎಲ್ಲೇ ಇರ್ತೀರಾ? ಗಂಟೆ ತಗಲವ ಮಾಡಿ ಗಳಿಸಿದವಲ್ಲ ಬಿಟ್ಟು ಎಂಟು ಎತ್ತಿನ ಗಾಡಿ ಎಲ್ಲ ಐಶ್ವರ್ಯ ಬಿಟ್ಟು ಗಂಟ ಬಂಟರುಗಳ ಕೂಡ ಗುದ್ದಾಡಿ ಗಂಟಾಲ ಹರಕೊಂಡು ಗಳಿಕೆ ಮಾಡೋದು ಬಿಟ್ಟು ಬರ್ತೀರಾ, ಎಲ್ಲೇ ಇರ್ತೀರಾ? ಇದರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಎಲ್ಲೇ ಇರ್ತೀರಾ? ಕಾಮ ಕ್ರೋಧವ ಬಿಟ್ಟು ಹೇಮಹವನವ ಬಿಟ್ಟು ನೇಮ ನಿತ್ಯವ ಬಿಟ್ಟು ತಾಮಸ ಗುಣ ಸುಟ್ಟು ಸ್ವಾಮಿ ಶ್ರೀ ಗುರು ಮಹಲಿಂಗರಾರ್ಯರ ಪಾದ ಪೂಜೆಯ ಮಾಡಿ ಪ್ರೇಮದಿಂದಲೇ ನೀವು ಬರ್ತೀರಾ, ಎಲ್ಲೇ ಇರ್ತೀರಾ? ಇದರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಎಲ್ಲೇ ಇರ್ತೀರಾ? ಬರ್ತೀರಾ, ಇಲ್ಲೇ ಇರ್ತೀರಾ? ಗುರುಗಳಿಗೆ ತತ್ವಪದವನ್ನು ನಡೆಸಿಕೊಟ್ಟ ಶಿವರಾಜ್ ಗುರುಗಳಿಗೆ ಅನಂತ ಧನ್ಯವಾದಗಳು. ಈಗ ಗುರುಗಳು ಶ್ರೀ ವಿಚಾರಸಾಗರದ ಜಲ್ದಾಸಿಯವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಇದರಲ್ಲಿ 233ನೇ ಒಂದು ವಿಷಯಾಂಕವನ್ನ ಇವತ್ತು ತಿಳಿಸಿಕೊಡ್ಬೇಕಾಗಿ ಸದ್ಗುರುಗಳಲ್ಲಿ ಕೇಳ್ಕೊಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು.
ಮಾಡ್ತಾರೆ ಅವ್ರು. ಭಕ್ತನ ಜ್ಞಾನಿ ಸ್ಥಳ, ಭಕ್ತ ಸ್ಥಳ ಅಂದ್ರೆ ಆಚಾರ್ಯಲಿಂಗ ಸ್ಥಳ, ಭಕ್ತನ ಮಹೇಶ ಸ್ಥಳ ಅಂತಂದ್ರೆ ಗುರುಲಿಂಗ ಸ್ಥಳ. ಇವುಗಳನ್ನು ಯಶಸ್ವಿಯಾಗಿ ಅರಿತುಕೊಂಡು ಈಗ ಭಕ್ತನ ಶಿವಲಿಂಗ ಸ್ಥಳ ಅಂದ್ರೆ ಭಕ್ತ ಮಹೇಶ ಆದ್ಮೇಲೆ ಪ್ರಸಾದಿ ಸ್ಥಳ ಅಂತೇನಲ್ಲ, ಅದು ಪ್ರಸಾದಿ ಸ್ಥಳ. ಭಕ್ತನ ಪ್ರಸಾದಿ ಸ್ಥಳ ಅಂದ್ರೂ ಒಂದೇ, ಭಕ್ತನ ಶಿವಲಿಂಗ ಸ್ಥಳ ಅಂದ್ರೂ ಒಂದೇ. ಇಲ್ಲಿ ಏನು ಪ್ರಕ್ರಿಯೆ ನಡೀತದಂತಂದ್ರೆ, ಭಕ್ತನಲ್ಲಿ ಅವಧಾನ ಭಕ್ತಿ, ಆತನೊಳಗ ಅವಧಾನ ಭಕ್ತಿ ಅಂದ್ರ ಅವಸರ ಮಾಡ್ಲಾರ್ದಂಗ ನಿಧಾನವಾಗಿ ಆಲೋಚನೆ ಮಾಡಿ ಹೇಳ್ತಾರೆ ನೋಡ್ರಿ. ಏನಾರ ಒಂದು ನಿರ್ಣಯ ತಗೋಬೇಕಾದ್ರೆ ಅವಸರ ಮಾಡಬೇಡ, ಸ್ವಲ್ಪ ನಿಧಾನ ಕುಂತ ಆಲೋಚನೆ ಮಾಡು ಅಂತ. ಅದೇ ಅವಧಾನ ಭಕ್ತಿ, ಕುಂತ ಆಲೋಚನೆ ಮಾಡೋದು. ಈ ಅವಧಾನ ಭಕ್ತಿಯನ್ನ ಏನ್ ಮಾಡ್ತಾನಪ್ಪ ಭಕ್ತ ಅಂದ್ರೆ ಇಚ್ಛಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾನೆ. ತನ್ನ ಇಚ್ಛೆಗಳು ಏನದವ ಆ ಇಚ್ಛೆಗಳನ್ನೆಲ್ಲ ಆಲೋಚನೆ ಮಾಡಿ ಯಾವುದು ನಿಜವಾದ ಗುರು, ಯಾವುದು ನಿಜವಾದ ಲಿಂಗ, ಯಾವುದು ನಿಜವಾದ ಜಂಗಮ. ಜಗತ್ತಿನ ತುಂಬ ಭಯಂಕರ ಗುರುಗಳದಾರ, ಜಗತ್ತಿನ ತುಂಬ ಭಯಂಕರ ಲಿಂಗಗಳದ, ಜಗತ್ತಿನ ತುಂಬ ಭಯಂಕರ ಜಂಗಮರದಾರ. ಇದರೊಳಗೆ ನಿಜವಾಗಿ ತನಗೆ ಉಪಯೋಗ ಆಗಂತವು ಯಾವುದವ, ಅದರೊಳಗೆ ಸತ್ಯ ಯಾವುದು ಅಂತ ಆಲೋಚನೆ ಮಾಡಿ ಅದರೊಳಗೆ ಏನ್ ಮಾಡ್ತಾನ, ತನ್ನ ಇಚ್ಛೆಯನ್ನ, ಎಲ್ಲಾ ಇಚ್ಛೆಯನ್ನ ಆ ಗುರುಲಿಂಗ ಜಂಗಮಕ್ಕ ಸಮರ್ಪಿಸ್ತಾನ. ಕಮಿಟ್ ಆಗಿಬಿಡ್ತಾನ, ಒಂಥರ ಬದ್ಧನಾಗ್ಬಿಡ್ತಾನ. ಏನಂತಾನ, ವಿಚಾರ ಮಾಡಿ ನೋಡಲಾಗಿ ಒಂದು ವಚನ. ಭಕ್ತನ ಪ್ರಸಾದಿ ಸ್ಥಳ ಅಂದ್ರೂ ಒಂದೇ, ಭಕ್ತನ ಶಿವಲಿಂಗ ಸ್ಥಳ ಅಂದ್ರೂ ಒಂದೇ. ಅಂಗದ ಮೇಲೆ ಪರಶಿವಲಿಂಗವಿರ್ದು, ಅಂಗದ ಮೇಲೆ ಪರಶಿವಲಿಂಗವಿರ್ದು. ಯಾವುದು ಅಂಗದ ಮೇಲೆ ಇರೋದು ಪರಶಿವಲಿಂಗ? ಯಾವುದು? ನಿಮ್ಮ ಅಂಗದ ಮೇಲೆ ಲಿಂಗ ಆದ ಇಲ್ರಿ? ಯಾವುದು? ಎಲ್ಲಿದ? ಕೊಳ್ಳಾಗ ಹಾಕೊಂಡದ್ದ? ಅದು ಕುರು ಅದು ಸಿಂಬಾಲ್, ಅದು ಲಿಂಗ ಅಲ್ಲದು. ಲಿಂಗದ ನಿಮ್ಮೊಳಗಿರೋ ಕೂಟಸ್ಥ ಆತ್ಮ ಅದಲ್ಲ, ಅದೇ ಸಮಸ್ಯೆ. ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇರೋದು. ಅಂಗದ ಮೇಲೆ ಅಂತನೋ ಅತ್ಯಂತ ಶ್ರೇಷ್ಠವಾದಂತ ಒಂದು ಪರಶಿವಲಿಂಗ ಅದ ನಿಮ್ಮಲ್ಲಿ. ನಿಮ್ಗ ಕೊಳ್ಳಗ ಲಿಂಗ ಆದಂತ ಹೇಳಕ್ಕೆ ಮುಂಜಾನೆ ಎದ್ದಿರೆ, ನಿಮ್ಮ ಒಳಗಿಂದ ಕೂಟಸ್ಥ ಚೇತನ ಅದನ್ನ ಎದ್ದಿರೆ. ನಿಮ್ಗ ಹಸಿವು, ನೀರಡಿಕೆ, ಬಾಯಾರಿಕೆ, ಮಾತನಾಡೋದು ಎಲ್ಲದಕ್ಕೂ ನಿಮ್ ಕೊಳ್ಳೊಂದು ಇಷ್ಟಲಿಂಗ ಕಾರಣನ ಏನು ಒಳಗಿರುವಂತ ಆತ್ಮಚೇತನ ಕಾರಣನ? ಮತ್ತೆ ಎಲ್ಲ ಲಾಭ ತಗೊಳ್ಳೋದು ಆತ್ಮದ್ದು, ಹೊಗಳೋದು ಇಷ್ಟಲಿಂಗದ. ಹೆಂಗದ ನೋಡ್ರಿ, ಫುಲ್ ಇಂಪ್ರೆಷನ್ ಇಷ್ಟಲಿಂಗದ್ದು ಹೆಂಗ ತಲೆ ಹೋಗಿಸ್ಕೊಂಡಿರಿ ಅಂದ್ರ, ಆ ದೇಶದಕ್ಕಿಂತ ಝಂಡನೇ ಭಾರಿ ಆಗ್ಯದ. ದೇಶ ಸೇವೆ ಮಾಡೋದಕ್ಕಿಂತ ಝಂಡದ ಸಲುವಾಗಿ ಗುದ್ದಾಡ್ತಾರ. ಹಂಗಾಗ್ಯದ ಈಗ. ಕುರುವಿನ ಸಲುವಾಗಿ ಗುದ್ದಾಡೋದು ಭಾರಿ ಆಗ್ಯದ. ಅದಕ್ಕೆ ಅಂಗದ ಮೇಲೆ ಪರಶಿವಲಿಂಗವಿರುದು. ಮುಂದೆವದು ಸ್ಥಾವರ ಲಿಂಗಕ್ಕೆ ಶರಣೆನ್ನಲಾಗದು. ಸ್ಥಾವರ ಲಿಂಗ ಅಂದ್ರೆ ಯಾವ? ಕಾಶಿ, ಶ್ರೀಶೈಲ ಇವಕ್ಕೆ ಅಂತಿರಲ್ಲ ನೀವು. ಈ ಸ್ಥಾವರ ಲಿಂಗಗಳವಲ್ಲ. ಇಲ್ಲಿ ಹೇಳ್ತಾ ಇರೋ ಸ್ಥಾವರ ಲಿಂಗ ಯಾವ ಅಂತಂದ್ರ ನಿಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ ಮತ್ತು ಮನ, ಬುದ್ಧಿ. ಇವೇ ದ್ವಾದಶ ಲಿಂಗಗಳು. ಮನದೊಳಗ ಚಿತ್ತ ಅದ, ಬುದ್ಧಿ ಒಳಗ ಅಹಂಕಾರ. ಒಂದು ತಿಳ್ಕೊರಿ,
ಅರಿತುಕೊಳ್ಳುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಅರಿಸಿಕೊಳ್ಳುವುದು ಏನದು? ಜಂಗಮ. ಅರಿಸಿಕೊಳ್ಳುವುದು ಸ್ಥಾವರ. ಈ ಒಳಗಿರೋ ಚೇತನ ಏನದ? ಅದು ಜಂಗಮ ಲಿಂಗ. ಅದು ಆಕ್ಟಿವ್ ಫೋರ್ಸ್ ಅದು, ಚಲನಶೀಲ ಅದ, ಏನೆಲ್ಲ ಮಾಡಂತ ಕೆಪಾಸಿಟಿ ಇದ್ದಂತ ಲಿಂಗದ ನಿಮ್ಮೊಳಗಿಂದು. ಇಡೀ ಒಂದು ಕ್ವಿಂಟಲ್ ಶರೀರ ಹೊತ್ಕೊಂಡು ಬಂದದು, ಅದು ಅನ್ನದ ತಗೊಂಡು ಬಂದು ದೊಡ್ಡದಾಗಿಬಿಟ್ಟದಿಲ್ಲ. ಏನೆಲ್ಲ ಮಾಡೋ ಶಕ್ತಿ ಅದು. ಆ ಲಿಂಗದ ಕಡೆ ನೀವು ಲಕ್ಷ್ಯ ಕೊಡೋದು ಬಿಟ್ಟು ಈ ದ್ವಾದಶ ಜ್ಯೋತಿರ್ಲಿಂಗಗಳಿಗೆ ನೀವು ಯಾವಾಗನು ಅದನ್ನೇ ದೊಡ್ಡದು ಮಾಡ್ಕೊಂಡು ಕೈ, ಕಾಲು, ಬಾಯಿ, ಗುದ, ಗುಯ್ಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಮತ್ತ ಮನ, ಬುದ್ಧಿ, ಇವೆಲ್ಲ ಸ್ಥಾವರ ಕಳಿ ಉಂಟು. ಇವು ಕೆಟ್ಟೋತಾವ ಇಲ್ಲಿವು? ಏನ್ ಹಂಗೆ ಇರ್ತಾವು? ಇವುದ್ರ ಹಿಂದಿರೋ ಚೈತನ್ಯ, ಆ ಚೈತನ್ಯ ಕೆಡ್ತದೇನ್ರಿ? ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಅದಕ್ಕೆ ಅಂಗದ ಮೇಲೆ ಪರಶಿವಲಿಂಗವಿರ್ದು ಸ್ಥಾವರ ಲಿಂಗಕ್ಕೆ ಶರಣೆನ್ನಲಾಗದು. ಕಣ್ಣು ಚಲೋ ಕಾಣಕತ್ತವಪ್ಪ, ಕಿವಿ ಚಲೋ ಕೇಳಕತ್ತವಪ್ಪ, ಬರೇ ಇವುದ್ರದೇ ಮೇಂಟೆನೆನ್ಸ್ ಆಯ್ತು. ಅದ್ರ ಕಡೆ ಯಾವಾಗ ಲಕ್ಷ್ಯ ಕೊಡ್ತೀರಿ? ತನ್ನಲ್ಲಿ ಲಿಂಗವಿರ್ದಂತೆ ತನ್ನೊಳಗೆ ಲಿಂಗ ಇಟ್ಕೊಂಡು ಅನ್ಯ ಲಿಂಗವ ಮುಟ್ಟಿ ದರ್ಶನ ಸ್ಪರ್ಶನವ ಮಾಡುವ ಕುನ್ನಿಗಳ ನೇನೆಂಬೆ. ಇಷ್ಟಲಿಂಗ ಅದು ಲಿಂಗ ಅಲ್ಲ, ಲಿಂಗದ ಕುರುಹು ಅಷ್ಟೇ. ಯಾರು ಈ ಒಳಗಿಂದು ಅರಿವನ್ನ ಅರಿಯುತ್ತಿದ್ದಾರೋ ಅವರು ಅದನ್ನು ಹಾಕೋಬೇಕಷ್ಟೇ. ಪರಮಾತ್ಮನ ಬಗ್ಗೆ, ಒಳಗಿರುವಂತ ಒಂದು ಆತ್ಮ ವಸ್ತುವಿನ ಬಗ್ಗೆ ಯಾರಿಗೆ ಅರಿವದ ಅವರು ಅದನ್ನು ಧಾರಣೆ ಮಾಡಿಕೊಂಡ್ರೆ ಇದು ಈ ಒಂದು ಅರಿವುಳ್ಳವರು, ಅರಿವು ಇದ್ದವರು ಅದರಂತ ಒಂದು ಸಿಂಬಾಲ್ ಅಷ್ಟೇ. ಅದನ್ನು ಬಿಟ್ಟು ಬರೀ ಇಷ್ಟಲಿಂಗನೇ ದೊಡ್ಡದು ಮಾಡಿಕೊಂಡು, ಇಷ್ಟಲಿಂಗ ಅಲ್ಲದೆ ಜಗತ್ತಿನ ತುಂಬ ಗುಡಿಗಳು ಕಟ್ಟಿ ಎಲ್ಲಾ ಕಡೆ ಲಿಂಗಗಳು ಮಾಡಿ ಆ ಲಿಂಗಗಳಿಗೆ ಮಾಡ್ಕೋತ ನೀವು ಕಾಶಿಗೆ ಹೋಗಿರಿ, ಶ್ರೀಶೈಲಕ್ಕೆ ಹೋಗಿರಿ, ಎಲ್ಲೇ ಹೋಗಿರಿ, ನಿಮ್ಮ ಒಳಗಿನ ಲಿಂಗ ಇದ್ದದಕ್ಕೆ ಹೋಗಿರ ಏನು ಅಲ್ಲಿ ಆ ಲಿಂಗದಲ್ಲಿಂತ ನೀವು ಹೋಗಿರ? ಶ್ರೀಶೈಲ ತಿರುಪತಿ ಬೆಟ್ಟನೇ ನಡ್ಕೋತ ಮ್ಯಾಲೆ ಏರಿರಿ ಅಂತಂದ್ರ ನಿಮ್ ಒಳಗೆ ಹೋಗಿರೋ ವೆಂಕಟರಮಣ ಇದ್ದದಕ್ಕೆ ಏರ್ಲಕ್ ಸಾಧ್ಯ ಆಯ್ತು ಏನ ಗುಡೇನ ವೆಂಕಟರಮಣಲಿಂತ ನಿಮಗೆ ಸಾಧ್ಯ ಆಯ್ತು? ನಿಮ್ ಒಳಗಿನ ವೆಂಕಟರಮಣನೇ ಇದ್ದಿದ್ದಿಲ್ಲ ಅಂತಂದ್ರೆ ಗುಡೇನ ವೆಂಕಟರಮಣ ಹೆಂಗ್ ಹೊಲಕ್ ಬರ್ತವ ನಿಮಗ? ಮತ್ತೆ ಒಳಗಿನ ವೆಂಕಟ ಅದನ್ನ ಅವನ್ನ ನೋಡ್ರಿ ಅಂತ ಇಲ್ಲಿ ಶಿವಲಿಂಗ ಸ್ಥಳ. ತನ್ನ ಅಂಗದ ಲಿಂಗವು ರಂಗ ಕಲ್ಲುವ ತಾಗಿದಡೆ ಆವುದು ಹಿರಿದು ಆವುದು ಕಿರಿದು ಎಂಬೆನಯ್ಯ ತಾಳ ಸಂಪುಟಕ್ಕೆ ಬಾರದ ಘನವು. ಈಗ ನಿಮ್ಮ ಒಳಗಿನ ಲಿಂಗಕ್ಕ ರಂಗದ ಕಲ್ಲು ತಾಗಿದಡೆ ಆವುದು ಹಿರಿದು ಆವುದು ಕಿರಿದು ಎಂಬುದಯ್ಯ ತಾಳ ಸಂಪುಟಕ್ಕೆ ಬಾರವು. ಅಂದ್ರ ಅದರ ಬಗ್ಗೆ ನೀವು ಏನು ಚರ್ಚೆ ಮಾಡಬೇಕು ಅಂತ ಏನಾರ ಸಂಭಾಷಣೆ ಮಾಡ್ಲಕ್ಕ ಆದ್ರೂ ಮಾತಲಿಂತ ಅದನ್ನು ಹೇಳಕ್ಕೆ ಬರಂಗಿಲ್ಲ, ಬಾಯಿಲಿಂತ ಹೇಳಕ್ಕೂ ಬರಂಗಿಲ್ಲ, ಕಿವಿಲಿಂತ ಕೇಳಕ್ಕೂ ಬರಂಗಿಲ್ಲ. ಅದು ಹೆಂಗ ಅದ ಅಂತೇಳಿ ತಾಳ ಸಂಪುಟಕ್ಕೆ ಬಾರವು ಅಂತಂದ್ರೆ ನಿಮ್ಮ ತುಟಿಗಳು ಬಾಯಿಲಿಂತ ತುಟಿಗಳಂದ್ರೆ ಮಾತಾಡೋದಕ್ಕೂ ಅದು ಸಿಗಂಗಿಲ್ಲ, ಮಾತಿಗೂ ಸಿಗಂಗಿಲ್ಲ ಅಂತ ಲಿಂಗ ಅದು. ಅದು ಆದಂತೆ ಎಲ್ಲನೂ ನಡೆದದ. ಪ್ರಾಣಲಿಂಗ ಪರಿತ್ಯಜ್ಯ ಪಕ್ಕ ಹೇಳ್ತಾನೆ ನೋಡ್ರಿ. ಈಗ ಪ್ರಾಣಲಿಂಗ ಪರಿತ್ಯಜ್ಯ ಅದು ಎಷ್ಟು ಶ್ರೇಷ್ಠದ ಹೆಂಗದ ಬಾಯಿಲಿಂತ ಹೇಳಕ್ಕೆ ಬರಂಗಿಲ್ಲ ಅನ್ನಂತ ಮಾತು ಹೇಳಿ ಪ್ರಾಣಲಿಂಗ ಪರಿತ್ಯಜ್ಯ ಅನ್ಯಲಿಂಗಂ ಉಪಸ್ಥಿತಂ. ತನ್ನ ಒಳಗಿರುವಂತ ಪ್ರಾಣವಂತ ಜೀವಂತವಾಗಿರುವ ಲಿಂಗಯ್ಯನನ್ನು ಬಿಟ್ಟು
ಬೇರೆ ನಿರ್ಜೀವ ಲಿಂಗಗಳನ್ನ ಏನ್ ಮಾಡಿದ್ರು ಉಪಸ್ಥಿತಂ ಅಂತಂದ್ರೆ ಅವು ಲಿಂಗ ಅಂತ ಹೇಳಕ್ಕೆ ಅನ್ಕೊಂಡೇವು ಅಂತಂದ್ರ ಶ್ವಾನ ಯೋನಿ ಶತಂ ಗತ್ವ ಚಾಂಡಾಲ ಗೃಹಮಾಚರೇ. ಶ್ವಾನ ಯೋನಿ ಒಳಗೆ 100 ಜನ್ಮಕ್ ಬರ್ತದತ್ತ. ಈ ಒಂದು ಸ್ಥಾವರವಾದಂತ ವಸ್ತುಗಳು, ಇಂದ್ರಿಯಗಳು, ವಿಷಯಗಳು, ಇದರದೇ ಭೋಗ ಉಪಭೋಗಗಳು, ಇವೇ ಕಲ್ಲ ಮಣ್ಣ ಅವು ಇವು ತಗೊಂಡು ಅವನೇ ದೇವರ ಅನ್ಕೋತ್ವಾಗಿ ನಿಜವಾಗಿ ನಿಮ್ಮೊಳಗಿರುವ ಚೈತನ್ಯವನ್ನೇ ಮಾತ್ರ ಶ್ವಾನ ಯೋನಿ ಶತಂಗತ್ವ 100 ಜನ್ಮ ಶ್ವಾನ ಯೋನಿ ಒಳಗ ಬಂದು ಏನಾತನಂದ್ರ ಚಾಂಡಾಲನಾಗಿ ಹುಟ್ಟಿ ಬರ್ಬೇಕಾಗ್ತದೆ. ಹಿಂಗೆಲ್ಲ ಬೈತಾರ ನೋಡ್ರಿ ಚನ್ನಬಸವಣ್ಣವ್ರು. ಅದಕ್ಕೆ ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಶಿವಲಿಂಗ ಸ್ಥಳ ಅಂದ್ರೆ ನಿಮ್ಮ ಒಳಗಿನ ಆತ್ಮಚೇತನದಲ್ಲಿರ್ಬೇಕು. ಅಹಂ ಬ್ರಹ್ಮಾಸ್ಮಿ ಶಿವೋಹಂ, ನನ್ನೊಳಗಿರುವ ಚೇತನ ಏನದಲ್ಲ ಅದೇ ಹೀರೋ, ಉಳಿದದ್ದೆಲ್ಲ ಜೀರೋ. ಮತ್ತೆ ನಿಮ್ಮೊಳಗಿರೋ ಚೇತನ ಎಲ್ಲದರೊಳಗೂ ಆದ ಇಲ್ಲ, ಹೊರಗೆಲ್ಲ ಕಡೆ 84 ಲಕ್ಷ ಜೀವರಾಶಿಗಳೊಳಗೂ ಆದ ಇಲ್ಲ, ಪಂಚಮಹಾಭೂತಗಳೊಳಗೂ ಆದ ಇಲ್ಲ. ಪಂಚಮಹಾಭೂತಗಳೊಳಗ ಸುಪ್ತವಾಗ್ಯದ, ಈ ಜೀವಿಗಳಲ್ಲಿ ಪ್ರಕಟವಾಗ್ಯದ, ಮನುಷ್ಯರಲ್ಲಿ ಇನ್ನೂ ಹೆಚ್ಚು ಪ್ರಕಟ ಆಗ್ಯದ. ಅತ್ಯಂತ ಹೆಚ್ಚು ಪ್ರಮಾಣ ಆ ಲಿಂಗ ಚೈತನ್ಯದ ಒಂದು ಪ್ರಜ್ಞೆ ಮನುಷ್ಯರಲ್ಲಿ ಹೆಚ್ಚು ಪ್ರಕಟ ಆಗ್ಯದ. ಉಳಿದೆಲ್ಲ ಜೀವಿಗಳಲ್ಲಿ ಅದೇ ಚೇತನನೇ ಆದ. ನಮ್ಮ ಲಕ್ಷ್ಯ ಆ ಚೇತನದ ಕಡೆ ಇರಬೇಕೆ ಹೊರತು ಅಲ್ಲಿ ಕೆಟ್ಟು ಹೋಗುವಂತ ಸ್ಥಾವರಗಳ ಕಡೆ ಇರಬಾರದು. ಕಲ್ಲಿನ ಕಡೆ ಇಲ್ಲ, ಕಲ್ಲಿನೊಳಗಿರುವ ಚೇತನದ ಕಡೆ ಲಕ್ಷ್ಯ. ಆ ಕಲ್ಲಿನೊಳಗಿರುವ ಶಿಲೆಯ ಉಪಹಿತ ಚೇತನ ಏನರೆ ನೋಡ್ರಿ, ಅದರೊಳಗಿರುವ ಚೇತನಕ್ಕೇನಂತಾರ ಉಪಹಿತ ಚೇತನ. ಹಗ್ಗ ಉಪಹಿತ ಚೇತನ, ಮೂಗಿನ ಉಪಹಿತ ಚೇತನ, ಕಣ್ಣಿನ ಉಪಹಿತ ಚೇತನ. ನಿಮ್ ಲಕ್ಷ್ಯ ಏನ್ ಕೊಡ್ರಪ್ಪ ಅಂದ್ರ ಆ ಉಪಹಿತ ಚೇತನದ ಕಡೆ ಇಡ್ರಿ. ಇವೆಲ್ಲ ಕಣ್ಣ, ಕಿವಿ, ಮೂಗು, ಪಂಚಭೂತ, ಕಲ್ಲು, ಮಣ್ಣು ಇವೆಲ್ಲ ಉಪಾಧಿಗಳು. ಉಪಾಧಿ ಒಳಗಿರೋ ಯಾರು? ಉಪಾಧಿ ವಾಲೆ. ಟಾಂಗದ ಕೂತವ್ ಟಾಂಗ ವಾಲೆ. ಹಂಗ ಉಪಾಧಿ ಒಳಗಿರೋ ಉಪಾಧಿ ವಾಲೆ. ಉಪಾಧಿ ವಾಲೆಗೂ ಉಪಹಿತ ಚೇತನ ಕೇತೆ ಹೈ. ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕಪ್ಪ ಅಂದ್ರ ಆ ಉಪಾಧಿ ವಾಲೆ ಉಪಹಿತ ಚೇತನದ ಕಡೆ ಇರಬೇಕು. ಒಳಗೆಲ್ಲ ಕುಂತು ಎಲ್ಲಾ ಕೆಲಸಗಳು ಮಾಡ್ಲಿಕ್ಕತ್ತಾನ, A to Z ನಿಮಗ ಅನುಕೂಲ ಮಾಡಿಕೊಡ್ಲಕತ್ತಾನ. ಅವನಿಗೆ ಬಿಡ್ತೀರಿ, ಯಾವನಿಗೋ ಹೊಗಳಲಕತ್ತಿ ಬಿಡ್ತೀರಿ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎಲ್ಲಾ ನಿಮ್ಮದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ. ಎಲ್ಲ ನಿಂದೆ ಅಪ್ಪ, ಎಲ್ಲ ನಿಂದೆ ಅಪ್ಪ, ಎಲ್ಲ ನೀನೇ ಅಪ್ಪ. ಆ ಚೇತನ ಏನದಲ್ಲ ಅದರ ಮಹತ್ವ ಕೊಡ್ಲಕತ್ತಾರ ಅವರು. ಪ್ರಾಣಲಿಂಗಂ ಪರಿತ್ಯಜ್ಯ ಅನ್ಯಲಿಂಗಂ ಉಪಸ್ಥಿತಂ ಶ್ವಾನ ಯೋನಿ ಶತಂ ಗತ್ವ ಚಾಂಡಾಲ ಗ್ರಾಮಾಚರೇತ್ ಎಂಬುದಾಗಿ ದೀರ್ಘದಂಡ ಅಂತ ಲಿಂಗವನ್ನು ಯಾರು ತೋರಿಸ್ತಾರ ನಿಮಗ? ಗುಡಿಯನ್ ಪೂಜಾರಿಗಳು ತೋರಿಸ್ತಾರ, ಗುರುಗಳು ತೋರಿಸ್ತಾರ. ಗುಡಿಯಾಗಿನ ಪೂಜಾರಿಗಳು ಏನ್ ಮಾಡ್ತಾರ? ಈ ಸ್ವಾಮಿಗೆ ಬೇಡ್ಕೋರಿ, ಸ್ವಾಮಿ ಬಹಳ ಪವರ್ಫುಲ್ ಅದನ್ನ, ಇವನಿಗೆ ಬೇಡ್ಕೊಂಡ್ರಿ ಅಂದ್ರೆ ಅದು ಕೊಡ್ತಾನ ಇದು ಕೊಡ್ತಾನ ಅಂತ ಹೇಳ್ತಿರ್ತಾನೆ ಗುಡಿಯನ್ ಪೂಜಾರಿ. ಯಾರ ಸಲುವಾಗಿ? ಪೂಜಾರಿಗೆ ಎಲ್ಲ ಜ್ಞಾನ ಅದ, ಎಲ್ಲ ಅದ, ಆದ್ರೂ ತಿಳಿಲಾರದ ತಿಳಿಗೇಡಿಗಳ ಸಲುವಾಗಿ ಮತ್ತು ಅವನಿಗೆ ದಾರಿಗೆ ಹಚ್ಚೋದ್ರ ಸಲುವಾಗಿ ಪೂಜಾರಿ ಏನ್ ಮಾಡ್ತಿರ್ತಾನ? ಈ ಸ್ವಾಮಿಗೆ ಬೇಡ್ಕೊಬರ್ರಿ ಅಂತ ಒಂದು ದಾರಿಗೆ ಹಚ್ಚೋದಕ್ಕೆ. ಪೂಜಾರಿಗೆ ಗೊತ್ತಿಲ್ಲೇನು? ಅದು ಕಲ್ಲದ, ಅದರಿಂದ ಏನು ಸಿಗಲ್ಲ. ಪೂಜಾರಿಗೆ ಪಕ್ಕ ಗೊತ್ತದ. ಅದನ್ನು ತೊಳೆದು ಶೃಂಗಾರ ಮಾಡಿ ಯಾರ ಸಲುವಾಗಿ? ತಿಳಿಗೇಡಿಗಳ ಸಲುವಾಗಿ. ಆ ಗುಡಿಗೆ ಬರ್ತಾರಲ್ಲ ಶ್ರದ್ಧಾಳುಗಳು, ಅವ್ರ ಸಲುವಾಗಿ ಅವ ಶೃಂಗಾರ ಮಾಡಿ ಆ ಒಂದು ವಸ್ತುವಿನ ಮೇಲೆ, ಮೊದಲ ಆ ಕಲ್ಲಿನ ಮೇಲೆ, ಮೂರ್ತಿ ಮೇಲೆ ಒಂದು ಶ್ರದ್ಧೆ ಬೆಳೆಸಿದ ಮೇಲೆ ಮುಂದೆ ಎಂದಾದರೂ ಆ ಶಿಲೆ ಒಳಗಿರುವ ಉಪಯುಕ್ತ ಚೇತನದ ಅರಿವು ಇವ್ರಿಗೆ ಬಂದೇ ಬರ್ತದ ಅಂತೇಳಿ ಮೊದಲ ದಾರಿ ಹಚ್ಚೋದಕ್ಕೆ ಆ ಕೆಲಸ ಮಾಡ್ತಿರ್ತಾನೆ ಪೂಜೆ.
ಒಂದೇ ಸಲಕ್ಕೆ ಆತ್ಮಚೈತನ್ಯದ ಸುದ್ದಿ ಹೇಳಿದ್ರೆ ಯಾರು ಕೇಳ್ತಾರ? ಇಷ್ಟು ವರ್ಷ ನೀವು ಇಷ್ಟಲಿಂಗ ಪೂಜೆ ಮಾಡಿರತ್ತೇಳಿ ಅದ್ರೊಳಗಿಂದ ಉಪಯುಕ್ತ ಚೇತನ ಅರ್ಥ ಆಯ್ತು. ನಿಮ್ಗೆ ಇಷ್ಟಲಿಂಗನೇ ಗೊತ್ತಿಲ್ಲ ಅಂದ್ಮೇಲೆ ಅದ್ರೊಳಗಿಂದ ಉಪಯುಕ್ತ ಚೇತನ ಹೆಂಗ್ ಗೊತ್ತಾಗ್ತದೆ? ಹಿಂಗಾಗಿ ಮೊದಲ ಸ್ಥಾವರದ ಮೇಲೆ ಗುರುವಿನ ಪಾದ ಮತ್ತು ಸ್ಥಾವರ ಲಿಂಗ, ಒಟ್ಟ ಸ್ಥಾವರ ಮೂರ್ತಿಗಳೇನದವ, ಮೊದಲು ಅವುಗಳನ್ನ ಹಿಡಿದು ಕಂಡುದದ ಹಿಡಿಯಲೊಲ್ಲದೆ ಕಾಣದುದ ಹಿಡಿಯಬೇಕೆಂದು ಹೋದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಏನು ಕಾಣಿಸ್ತದ ಮೊದಲು ಅದನ್ನು ಹಿಡೀರಿ. ಕಂಡುದದ ಹಿಡಿದಡೆ ಕಾಣದುದ ಕಾಣಬಹುದು ಗುಹೇಶ್ವರ. ಏನು ಕಣ್ಣಿಗೆ ಕಾಣಿಸ್ತದ ಮೊದಲನ್ನ ಹಿಡಿಬೇಕಂದ್ರೆ ಸ್ಥಾವರ ಹಿಡ್ಕೊಂಡೇ ನಾವು ಜಂಗಮಕ್ಕೆ ಹೋಗ್ಬೇಕು, ಸಾಕಾರ ಹಿಡ್ಕೊಂಡೇ ನಾವು ನಿರಾಕಾರಕ್ಕೆ ಹೋಗ್ಬೇಕು. ಒಂದೇ ಸಲ ನಾವು ನಿರಾಕಾರಕ್ಕೆ ಹೋಗ್ತೀವಿ ಅಂದ್ರೆ ಅದು ಸಿಗಂಗಿಲ್ಲ. ಇಲ್ಲಿ ಅದು ಹೇಳ್ತಾ ಇಲ್ಲವರು ಏನ್ ಹೇಳ್ತಿರ್ತಾರಂದ್ರೆ ನಿಮ್ಮ ಒಳಗಿನ ಪ್ರಾಣಲಿಂಗದ ಮಹಾತ್ಮೆ ಹೇಳಕತ್ತಾರ ಅವ್ರು. ನಿಮ್ಮ ಒಳಗಿನ ಪ್ರಾಣಲಿಂಗದ ಮೇಲೆ ನಿಷ್ಠರಾಗಿರ್ರಿ, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಅದು ಎಷ್ಟು ಕೆಲಸ ಮಾಡ್ಲಿಕ್ಕತ್ತದ, ಅದು ಎಷ್ಟು ರಕ್ಷಣೆ ಮಾಡ್ಲಿಕ್ಕತ್ತದ. ನಮಗ ಒಂದು ಮಾತು ಆಡ್ಬೇಕಾದ್ರೆ ಆ ಪ್ರಾಣಲಿಂಗದ ಆಸರ ಇದ್ರೆ ಮಾತಾಡ್ತೀವಿ. ಸಾಯೋರಿಗೆ ಗೊತ್ತಾಗ್ತದ ಒಂದು ಮಾತಾಡ್ಲಕ್ ಆಗಂಗಿಲ್ಲ. ಆ ಪ್ರಾಣಶಕ್ತಿ ಇರ್ಲಿಲ್ಲ ಅಂತಂದ್ರೆ ಒಂದು ಗುಟಕ್ಕೆ ನೀರು ಕುಡಿಲಕ್ ಆಗಂಗಿಲ್ಲ. ಘಟ ಘಟ ಒಂದು ಚೆಂಬಿಗೆ ನೀರು ಕುಡಿತೀವಿ, ಒಂದು ಗುಟಕ್ಕೆ ನೀರು ಕುಡಿಯೋದು ಎಷ್ಟು ಕಷ್ಟ ಅನ್ನೋದು ಆ ಒಂದು ಚೈತನ್ಯದ ಮಹತ್ವ. ಅದು ನೀರು ಕುಡಿಲಕ್ ಆಗ್ಲಾರ್ದವನಿಗೆ, ಉಸಿರಾಡಿಸ್ಲಕ್ ಆಗ್ಲಾರ್ದವನಿಗೆ ಅದ್ರ ಮಹತ್ವ ಗೊತ್ತಾಗ್ತದ. ಪುಕ್ಷಟ್ಟೆ ಜಗ್ಗಿ ಉಸಿರು, ಜಗ್ಗಿ ನೀರು, ಜಗ್ಗಿ ಕೂಳು ತಿಂದು ಎಕಡೆ ತಿರುಗಾಡ್ತಿರ್ತೀವಲ್ಲ, ನಮಗೀಗ ಅದರದ ಅರ್ಥ ಗೊತ್ತಾಗಂಗಿಲ್ಲ, ಅದರ ಮಹತ್ವ ಗೊತ್ತಾಗಲ್ಲ. ಅದಕ್ಕೆ ಗಟ್ಟಿಮುಟ್ಟು ಇರೋದ್ರಾಗೆ ಆ ಮಹತ್ವವನ್ನು ತಿಳ್ಕೊಳ್ರಿ. ಅದು ತಿಳ್ಕೊಳ್ಳೋದ್ರಿಂದ ಏನಾಗ್ತದಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದನ್ನ ತಿಳ್ಕೊಳ್ಳೋದು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಕ್ಕೆ ಅನ್ರಿ ಅಂತ ಹೇಳ್ಯಾರ, ಏನ್ ತಿಳ್ಕೊ ಅಂತ ಹೇಳ್ಯಾರ್ರಿ? ಶಿವೋಹಂ ಅಂತೇಳಿ ಅನ್ನೋದು ಮುಖ್ಯನೋ ತಿಳ್ಕೊಳ್ಳೋದು ಮುಖ್ಯನೋ? ನಾನು ಶಿವನಿದ್ದೇನೆ ಅಂತೇಳಿ ಮಹಾತ್ಮರು ತಿಳ್ಕೊ ಅಂದಾರ, ನಾನು ಅಂದ್ಕೋ ಅಂದಾರ? ಯಾವುದು? ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಆಗಿಬಿಡ್ತೀವ್ಯಾ? ನಾನು ಬ್ರಹ್ಮ ಅನ್ನೋದು ತಿಳಿಬೇಕಾ ಏನು ಅಂದ್ಕೋಬೇಕ್ರಿ ನಮ್ಮಟಕ್ಕೆ ನಾವೇ? ಯಾವ್ದದ ಸ್ಟೆಪ್ ಇದ್ರಾಗ? ಯಾರು ಅದಿರ? ಇಲ್ಲ. ನಾನು ಶಿವ ಅದೀನಿ, ನಾನು ಬ್ರಹ್ಮ ಅದೀನಿ, ನಾ ಚೈತನ್ಯ ಅದೀನಿ ಅಂತೇಳಿ ತಿಳ್ಕೋಬೇಕಾ ಏನು ನಾ ಚೈತನ್ಯ ಅಂತ ಅಂದ್ಕೋಬೇಕಾ? ಪ್ರಶ್ನೆಗೆ ಉತ್ತರ ಯಾರಲ್ಲಿದ? ತಿಳ್ಕೋಬೇಕು, ಅಂದ್ಕೊಳ್ಳೋದಿಲ್ಲ. ತಿಳ್ಕೋಬೇಕು, ಅಂದ್ಕೊಳ್ಳೋದಲ್ಲ. ಅಂದ್ಕೊಂಡ್ರೆ ಉಪಯೋಗ ಇಲ್ಲ. ಬ್ರಹ್ಮ ಅಂತ ಹೇಳಕ್ಕೆ ಅನುಗುಣ ನನ್ನಟಕ್ಕೆ ನಾನೇ ಬ್ರಹ್ಮ ಅಂದ್ರೆ ಹೆಂಗ್ ಬ್ರಹ್ಮ ಆಗ್ತೀನಿ? ನಾ ಬ್ರಹ್ಮ ಅಂತ ತಿಳ್ಕೋಬೇಕು. ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಅದಕ್ಕೆ ಇಲ್ಲಿ ತಿಳ್ಕೊಳ್ಳೋದು ಶಿವೋಹಂ ಅನ್ನೋದು ತಿಳ್ಕೋಬೇಕಾಗ್ಯದ. ಆ ತಿಳ್ಕೊಳ್ಳೋದಕ್ಕೆ ಹೇಳಕತ್ತಾರ ಪ್ರಾಣಲಿಂಗ ಪರಿತ್ಯಜ್ಯ ಅನ್ನಲಿಂಗಂ ಉಪಸ್ಥಿತಂ ಶ್ವಾನಯೋನಿ ಶತಂ ಗತ್ವಾ ಚಾಂಡಾಲ ಗ್ರಹಮಾಚರೆ ಎಂಬುದಾಗಿ. ಏನಂತ ಇಂಥ ಒಂದು ಲಿಂಗವನ್ನ ನಿಮಗೆ ಯಾರು ತೋರಿಸಿಕೊಡ್ತಾರ? ದೀರ್ಘದಂಡಂ ಗುರು ಸ್ಪರ್ಶಂ. ದೀರ್ಘದಂಡ ಅಂತ ಗುರುವಿಗೆ ದೀರ್ಘದಂಡ ಹಾಕ್ರಿ. ಆ ಗುರುವಿನ ಸ್ಪರ್ಶವಂದ್ರಿ ಕರಲಿಂಗ ಸ್ಪರ್ಶನಂ. ಕರಲಿಂಗ ಅಂದ್ರೆ ಯಾವುದು? ಕರ ಅಂದ್ರೇನು, ಲಿಂಗ ಅಂದ್ರೇನು? ಕರಲಿಂಗ ಸ್ಪರ್ಶನಂ ಅಂದ್ರೆ ಯಾವ್ದಕ್ಕಂತೀರಿ? ಕೈಯ. ಕೈ ಒಳಗಿನ ಲಿಂಗ. ಇದೇ ದಾರಿ ತಪ್ಪಿ ಬಿಟ್ಟದ. ಕೈ ಮೈ ಅಲ್ಲೇನದು? ಕೈ ನಿಮ್ ಮೈ ಅಲ್ಲ, ಮೈನೇ ಕೈ ಆಗ್ಯದ, ಕೈನೇ ಮೈ ಆಗ್ಯದ. ಇಡೀ ಶರೀರ ಹೌದಲ್ರಿ? ಇಡೀ ಶರೀರದೊಳಗಿರುವಂತ ಚೇತನ ಕರಲಿಂಗ. ಬರೀ ಕೈಯಾಗಿ ಹಿಡ್ಕೊಂಡದ್ದು ಇಷ್ಟಲಿಂಗ ಅಲ್ಲ, ಇದೇ ಇರೋದು. ಅಂತ ಗುರುವಿಗೆ ನೀವು ಇಂಥ ಲಿಂಗ ತೋರಿಸಂತ ಗುರುವಿಗೆ
ನೀವು ದೀರ್ಘದಂಡ ನಮಸ್ಕಾರ ಹಾಕಿದರೆ ಏನಾಗ್ತದಪ್ಪ ಅಂದ್ರೆ ಆ ಒಂದು ಕರಲಿಂಗ ಸ್ಪರ್ಶನ ಆಗ್ತದ. ನಿಮ್ಮ ಶರೀರ ಅಂದ್ರೆ ಕರ, ಆ ಕರದೊಳಗೆ ಹಿಡಿದಿರುವಂತ ಲಿಂಗ ಅಂತಂದ್ರ ಗಟ್ಟಿಗೊಂಡಂತ ಲಿಂಗ ಏನದಲ್ಲ, ಆ ಲಿಂಗ ನಿಮಗ ಟಚ್ನಾಗ ಬರ್ತದ. ಟಚ್ನಾಗ ಬಂದ್ ಏನಾಗ್ತದ, ಶಿರಂ ಜಂಗಮಂ ಸ್ಪರ್ಶಂಚ, ತಲೆ ಒಳಗ ಜ್ಞಾನ ಬರ್ತದ. ಶಿರಂ ನಿಮ್ ತಲೆ ಒಳಗ ಜಂಗಮಂ ಸ್ಪರ್ಶಂಚ ಅಂದ್ರ ಎಲ್ಲ ಬ್ರಹ್ಮಾಂಡ ಎಲ್ಲ ನಿಮಗೆ ಬ್ರಹ್ಮನಾಗೆ ಕಾಣ್ತದ. ಬ್ರಹ್ಮಾಂಡ ತುಂಬ ಪರಮಾತ್ಮ ಇದ್ದದ್ದು ಕಾಣುತ್ತದೆ. ಶಿರಂ ಜಂಗಮಂ ಸ್ಪರ್ಶಂಚ, ಜಂಗಮಂ ಶಿರಂ ಸ್ಪರ್ಶಂಚ ಏನಾಗ್ತದ ಅಂತಂದ್ರ ನೀವು ಸ್ಪರ್ಶ ಮಾಡ್ತೀರಿ, ಅದನ್ನ ನಿಮಗ್ ನಿಮ್ಮ ಅನುಭವಕ್ಕೆ ಅದು ಬರ್ತದ. ತ್ರಿವಿಧಂ ವಂದನೆ ತಥಾ, ಗುರುಲಿಂಗ ಜಂಗಮರನ್ನ ಈ ರೀತಿ ವಂದನೆ ಮಾಡಿದರೆ ಅದೆಂತೆಂದೊಡೆ ದೀರ್ಘದಂಡಂ ಗುರು ಸ್ಪರ್ಶಂ ಪಾಣಿ ಸ್ಪರ್ಶಂ ಚ ಲಿಂಗಕಂ ಜಂಗಮಂ ಶಿರಂ ಸ್ಪರ್ಶಂ ಚ ತ್ರಿವಿಧ ಭಕ್ತಿ ಕಾರಣಂ. ನೀವು ಗುರುವಿನ ಪಾದ ಹಿಡಿದು ಗುರುವಿನ ಹತ್ರ ಸಾಧನೆ ಮಾಡಿ ನಿಮ್ಮ ಅಂತರಂಗದಲ್ಲಿರುವ ಲಿಂಗವನ್ನ ನೀವು ಅರಿಯುವ ದಾರಿ ಒಳಗಿದ್ರಿ ಅಂತಂದ್ರೆ ಆ ಲಿಂಗವೇ ನಿಮ್ಮಲ್ಲಿ ಬಂದು ನಿಮ್ಮ ತಲೆ ಒಳಗ ಬುದ್ಧಿ ಒಳಗೆ ಸೇರ್ಕೊಂಡ್ಬಿಡ್ತವೆ. ಶಿರಂ ಜಂಗಮಂ ಸ್ಪರ್ಶಂಚ ಏನದು, ಇದ್ರ ಅರ್ಥ ಏನದ? ಮತ್ತಿನ ಲಕ್ಕೈ ನೀ ಮತಿ ಲಕ್ಕೈ. ನಾವು ಅದನ್ನ ಬುದ್ಧಿಲಿಂತ ತಿಳ್ಕೋತೀವಿ ಅಂದ್ರೆ ಆಗಂಗಿಲ್ಲ. ಗುರುವಿನಿಂದ ಶ್ರವಣ ಮಾಡಿ ಅನುವಿನಿಂದ ಅರ್ಥ ಮಾಡಿಕೊಂಡು ನಿಮ್ಮ ಅಂತಃಕರಣದೊಳಗಿರುವ ಲಿಂಗವನ್ನ ನೀವು ಅರಿಯಲಿಕ್ಕೆ ಪ್ರಯತ್ನ ಮಾಡುವಾಗ ಆ ಲಿಂಗನೇ ನಿಮ್ಮ ಅನುಭವಕ್ಕೆ, ನೀವು ಬೆನ್ನತ್ತಿ ಅದನ್ನು ತಿಳ್ಕೊತೀನಿ ಅಂದ್ರೆ ಆಗಂಗಿಲ್ಲ. ಅದು ಲಿಂಗನೇ ನಿಮ್ಮ ಅನುಭವಕ್ಕೆ ಬರ್ತದೆ. ನಿಮ್ಮದು ಒಂದು ಸ್ಥಿತಿ ಪರಿಪಕ್ವ ಆಗ್ಬೇಕು. ಗುರುವಿನ ಬಳಿ ಹೋಗಿ ಆ ಸಾಧನೆ ಮಾಡುವಾಗ ನಿಮ್ಮ ಅಂತಃಕರಣ ಹದ ಆಯ್ತು, ಪರಿಪಕ್ವ ಆಯ್ತು, ಅದನ್ನೇ ಪಡ್ಕೋಬೇಕು, ಅದನ್ನೇ ತಿಳ್ಕೋಬೇಕು ಅಂತ ಅದರ ಚಿಂತನದೊಳಗೆ ನೀವಿದ್ರಿ ಅಂತಂದ್ರೆ ನೀವು ಅದನ್ನ ತಿಳ್ಕೋತೀವಿ ಅಂದ್ರೆ ಆಗಂಗಿಲ್ಲ. ಅದೇ ನಿಮ್ಮ ಅರಿವಿಗೆ ಬರ್ತದೆ. ನೀವು ಅದನ್ನ ತಿಳ್ಕೊಂಡ್ರೆ ಏನಾಗ್ತದೆ ಹೇಳ್ರಿ? ವೇದಾಂತ ವಾಕ್ಯ ಏನದ? ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ನೀವು ಆತ್ಮವನ್ನ ಅರಿತೇನು ಅಂತಂದ್ರೆ ಅದು ಆತ್ಮ ಏನಾಯ್ತು? ಅರಿಸಿಕೊಳ್ಳುವ ವಸ್ತು ಆಯ್ತು, ಹೌದಿಲ್ಲ? ನೀವು ಅರಿಯುವ ವಸ್ತು ಆದ್ರಿ ಜೀವ ಏನಾಯ್ತು? ಜೀವ ಅರಿಯುವ ವಸ್ತು ಆಯ್ತಂದ್ರೆ ಜೀವ ಆತ್ಮ ಆಯ್ತು. ಅದು ಆತ್ಮ ಏನಾಯ್ತು? ಅನಾತ್ಮ ಆಗಿ ಕುಂದಿರ್ತದ. ನಾ ಆತ್ಮನನ್ನು ಅರಿತೆ ಅಂತಂದ್ರೆ ಆತ್ಮನನ್ನ ಅರಿಲಿಕ್ಕೆ ಬರಂಗಿಲ್ಲ. ಮಾತಿನಿಂದ ಅರಿಲಿಕ್ಕೆ ಬರಲ್ಲ. ಅದರಿಂದ ಏನು ನೀವು ಯಾಕೆ ಕರ್ಮ ಮಾಡಿದ್ರು ಆತ್ಮನನ್ನ ಅರಿಲಿಕ್ಕೆ ಬರಂಗಿಲ್ಲ. ಎಷ್ಟು ತಪಸ್ ಮಾಡಿದ್ರು ಆತ್ಮನನ್ನ ಅರಿಲಿಕ್ಕೆ ಬರಂಗಿಲ್ಲ. ಯಾ ಬ್ರಹ್ಮ ವಿಷ್ಣು ರುದ್ರ ಎಂತ ದೇವಾದಿ ದೇವತೆಗಳ ದೊಡ್ಡ ದೊಡ್ಡ ಪದವಿ ಹೊಂದಿದ್ರು ಆತ್ಮನನ್ನ ಅರಿಲಿಕ್ಕೆ ಬರಂಗಿಲ್ಲ. ನೀವು ಆತ್ಮನನ್ನ ಅರಿಯಬೇಕು ಅನ್ನಂತ ಹಂಬಲವನ್ನ ನಿಮ್ಮೊಳಗಿಟ್ಟುಕೊಂಡು ಅದರದೇ ಚಿಂತನದೊಳಗಿದ್ದಾಗ ಅದೇ ತಾನೇ ನಿಮ್ಮ ಅನುಭವಕ್ಕೆ ಬರುತ್ತದೆ. ಮತೀನ ಲಕ್ಕೈ, ನೀವು ಬುದ್ಧಿಲಿಂತ ಅದನ್ನು ಅರಿತೀನಿ ಅಂದ್ರೆ ಆಗಂಗಿಲ್ಲ. ಅದು ಅರಿಬೇಕನ್ನಂತ ಹಂಬಲ ನಿಮ್ಮೊಳಗೆ ಉಂಟಾಗಬೇಕು. ಅದರ ಮಹಿಮೆಯನ್ನ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನ ಇದೇ ಜನ್ಮದಾಗ ಪಡ್ಕೋಬೇಕು ಅಂತ ನೀವು ಯಾವಾಗ ಅದರ ಕಡೆ ಮುಮುಕ್ಷುಗಳಾಗಿ ಸಂಪೂರ್ಣ ಶ್ರದ್ಧೆ ಇಟ್ಕೊಂಡು ಸಾಧನೆ ಮಾಡ್ತೀರಿ, ಆವಾಗ ಆ ಚೈತನ್ಯವೇ ನಿಮ್ಮ ಅನುಭವಕ್ಕೆ ಬರುತ್ತದೆ. ಅದನ್ನೇ ಹೇಳ್ತಾರ ಅವರು. ಏನಂತ? ಶಿರಂ ಜಂಗಮ ಸ್ಪರ್ಶಂಚ, ಜಂಗಮಂ ಶಿರ ಸ್ಪರ್ಶಂಚ. ನೀವು ಆ ಜಂಗಮ ಅಂತಂದ್ರ ಗುರುಗಳಿಗೆ ಪಾದಕ್ಕ ನಿಮ್ಮ ಹಣಿ ಹಚ್ಚಿದ್ರಿ, ಗುರುಗೆ ಹಚ್ಚಿದ್ರಿ ಅಂತಂದ್ರ ಅಲ್ಲಿ ಏನಾಗ್ತದ? ಅವನೇ ಒಳಗ ಪಾದದೊಳಗಿರುವಂತ
ಒಂದು ಪರಮಾತ್ಮ ಚೈತನ್ಯ ಜಂಗಮ ಏನದಲ್ಲ, ಜಂಗಮಂ ಶಿರಂ ಸ್ಪರ್ಶ ಅವನು ನಿಮ್ಮ ಶಿರಕ್ಕೆ ಸ್ಪರ್ಶ ಮಾಡ್ತಾನ. ಅದೇ ಸ್ಪರ್ಶ, ಅದೇ ವೇದ ದೀಕ್ಷೆ. ಹೀಗಾಗಿ ಎಂದಿದಾಗಿ ಹಂತಿಲಿದ್ದ ಲಿಂಗವ ಕಿರಿದು ಮಾಡಿ ನಿಮ್ಮ ಒಳಗೇ ಇರೋಂಥದ್ದು, ಎಲ್ಲದಕ್ಕೂ ಆಧಾರವಾಗಿರೋಂಥದ್ದು, ಎಲ್ಲ ಕೆಲಸಗಳು ಅದರಿಂದೇ ನಡಿಲಕತ್ತವ. ನಿಮಗೆ ಮನೆಯಾಗ ಎದಕ್ಕೆ ಇಟ್ಕೊಂಡಾರಪ್ಪ? ಒಳಗ ಲಿಂಗ ಅದಕ್ಕೆ ಇಟ್ಕೊಂಡಾರ ಏನದು? ಇಲ್ಲ, ನಿಮ್ಮ ಶರೀರ ನೋಡಿ ಇಟ್ಕೊಂಡಾರ. ನಿಮ್ಮ ಒಳಗಿನ ಲಿಂಗ ಇದ್ದದಕ್ಕೆ ಮನೆಯಾಗ ಇಟ್ಕೊಂಡಾರೋ, ನಿಮ್ಮ ಒಳಗಿನ ಅಂತರಂಗದೊಳಗಿರುವ ಆತ್ಮ ಇದ್ದಿದ್ದಿಲ್ಲ ಅಂದ್ರೆ ನಿಮಗೆ ಇಟ್ಕೋತಾರೇನು? ಹೆಂಗ ಪ್ಯಾಕ್ ಮಾಡಿ ಕಳಿಸ್ಬಿಡ್ತಾರ. ಒಂದ್ 2-3 ತಾಸು ಬೇಕೋ ಬೇಡೋ ಅಷ್ಟು ಕರೆದು ಏನೋ ಮಾಡಿ ಆಯ್ತು. ಅದು ಆದಂತೆ ನಡೆದದು ಎಲ್ಲ ಒಟ್ಟು. ಎಂತ ಅದ್ಭುತವಾದ ವಸ್ತು ಅದ ಗೊತ್ತಾ ಅದು? ವ್ಯಾಧನೊಂದು ಮೊಲನ ಕೊಂದು ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ಬೇಟೆಗಾರ ಒಂದು ಮೊಲ ಹೊಡ್ಕೊಂಡು ಹೊಂಟನ. ಇಲ್ಲಿ ಒಬ್ಬನಿಗೆ ಮೊಲದ ಮಾಂಸ ತಿನ್ನಬೇಕಂತ ಆಸೆ ಆಗ್ಯದ. ಕುರಿ ಕೋಳಿ ಮಾಂಸ ಅಂದ್ರೆ ಬಜಾರ್ದಾಗ 100-200 ಕೊಟ್ರೆ ಸಿಗ್ತಾವ. ಮೊಲದ ಮಾಂಸ ಎಲ್ಲಿ ಸಿಗಬೇಕು? ಬೇಟೆಗಾರ ಅದನ್ನ ಹೋಗಿ ಹೊಡ್ಕೊಂಡು ತಂದ್ರೆ ಅದು ಸಿಗುತ್ತದ. ಹೀಗಾಗಿ ಅಲ್ಲಿ ವ್ಯಾಧ ಅಂದ್ರೆ ಬೇಟೆಗಾರ ಮೊಲ ತಗೊಂಡು ಬರ್ಲಕತ್ತನ. ಇವನು ತಿನ್ಬೇಕಂತ ಕಾಯಸದ ಸಲುವ ಹಾಗಕ್ಕೆ ಬಿಲಿವರಯ್ಯ. ಅಂದ್ರ ಅವ ಏಟ್ ಹೇಳ್ತಾನ ಆಟ ಕೊಟ್ಟ ತಗೋತಾನ. ಈಗ ಅದು ಅನಿವಾರ್ಯ ಅದ ಅವನಿಗೆ ತಗೋಬೇಕಾಗಿದ್ದು. ವ್ಯಾಧನೊಂದು ಮೊಲನ ಕೊಂದು ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ನೆಲನಾಳದನ ಹೆಣನೆಂದಡೆ ಒಂದಡಕೆಗೂ ಕೊಂಬುವವರಿಲ್ಲ ನೋಡ ಕೂಡಲ ಸಂಗಮ ದೇವ. ಅದೇ ದಾರಿ ಹಿಡ್ಕೊಂಡು ಯಾವ ಮೊಲದ ಹೆಣ ರೊಕ್ಕ ಕೊಟ್ಟು ಖರೀದಿ ಮಾಡ್ಯಾನ ಅದೇ ದಾರಿ ಹಿಡ್ಕೊಂಡು ಒಬ್ಬ ದೊಡ್ಡ ಮಿನಿಸ್ಟರು, ರಾಷ್ಟ್ರಪತಿ, ಪ್ರಧಾನ ಮಂತ್ರಿದು ಹೆಣ ಬರ್ಲಕತ್ತದ ಅಂತಂದ್ರ, ರಾಜನ ಹೆಣ ಬರ್ಲಕತ್ತದಂದ್ರ ಆ ರಾಜನ ಹೆಣ ಒಂದು ಅಡಿಕೆ ಕೊಟ್ಟು ಯಾರು ಖರೀದಿ ಮಾಡಂಗಿಲ್ಲ. ಅದೇ ರಾಜ ಅವನೊಳಗದ ಆತ್ಮ ಇದ್ದಾಗ ಅವ ಬಂದಿದ್ನಂದ್ರೆ ಅವನಿಗೆ ಎಷ್ಟು ಬೆಲೆ ಕೊಡ್ತೀರಿ? ಈಗ ನಿಮ್ಮ ಮನೆ ಎಲ್ಲದ ಗೊತ್ತಿಲ್ಲ, ನೀವು ಅಷ್ಟೇ ನನಗೆ ಗೊತ್ತದ. ಈಗೇನಾಯ್ತು, ನಂದನ ಏನೋ ಕೆಲಸ ಮಾಡ್ಕೊಂಡು ನಿಮ್ಮ ಊರಾಗ ನಿಮ್ಮ ಓಣ್ಯಾಗಿಂದ ಐತಿ ಹಿಂಗೆ ಅಡ್ಡಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೇ ನಿಮ್ಮ ಮನೆ ದಾರ್ಯಾಗದ ನನಗೆ ಗೊತ್ತಿಲ್ಲ. ನಿಮ್ಮ ಮನೆಯಾಗ ನೀವು ಕುಂತಾಗ ನಿಮ್ಮ ಕಣ್ಣಿಗೆ ನಾನು ಬಿದ್ದೀನಿ ಅಂತಂದ್ರೆ ಏನ್ ಮಾಡ್ತೀರಿ? ಹೋಲ್ ಬಿಡ ಕಡೆ ಪೀಡ ಮತ್ ಮನ್ಯಾಗ ಕರೆದ್ರೆ ಮತ್ತೊಂದು ವಚನ ಹೇಳ್ತಾನ ಅಂತೇಳಿ ಬಾಗ್ಲ ಮುಚ್ಕೋತೀರ, ಏನ್ ಒಳಗ್ ಕರಿತೀರ? ಒಳಗ್ ಕರಿತೀರಿಲ್ಲ? ಒಳಗ್ ಕರಿತೀರಿ. ಯಾರು ಭಕ್ತರು ಕರೀತಾರ. ಭಕ್ತಿ ಇರ್ಲಾರ್ದಂತವ್ರು ಭವಿಗಳು ಏನ್ ಮಾಡ್ತಾರೆ? ಬಾಗ್ಲ ಮುಚ್ಕೊಂಡ್ಬಿಡ್ತಾರೆ. ಹೋಲ್ ಬಿಡಪ್ಪ ತೆಲಿಬೇನಿ ಮಾಸ್ತವಿನಿ ಕರೆದ ಅರ್ಧ ತಾಸು ಎಲ್ಲಿ ಇವ್ನು ಹೇಳೋ ಪ್ರವಚನ ಕೇಳ್ಕೊತ್ಕೊಂಡ್ರಮ್ಮ ಅಂತ ಬಾಗ್ಲ ಮುಚ್ಕೋತಾರೆ. ಎರಡೂ ರೀತಿ ಯಾರ ಜಗತ್ತಿನಾಗ. ಈಗ ಒಳಗ್ ಕರಿತೀರಲ್ಲ, ಒಳಗ ಕರೆಯೋದು ಏನಾಯ್ತಿದು? ಯಾರಿಗೆ ಕರೆದ್ರಿ? ಆ ಆತ್ಮ ಚೈತನ್ಯ ಇದ್ದುದಕ್ಕೆ ಕರೆದಿರಿ ನೀವು, ಕೂಟಸ್ಥ ಚೈತನ್ಯ. ಒಂದು ವೇಳೆ ಅದೇ ದಾರಿ ಹಿಡ್ಕೊಂಡು ನಮ್ದು ಶವಯಾತ್ರೆ ಹೋಲಕತ್ತಿತ್ತು ಅಂದ್ರೆ ಅವಾಗೇನ್ ಮಾಡ್ತೀರಿ? ನನ್ನ ಹೆಣ ನಿಮ್ಮ ಮನೆ ಮುಂದಿಂದ ಐಸ್ ಹೋಲಕತ್ತಿತ್ತು ಅಂದ್ರೆ ಇದು ನಮ್ಮ ಮಿತ್ರನ ಹೆಣ ಅದ, ನನ್ನ ಬಳಗದವರ ಹೆಣ ಅದ, ನಮ್ಮ ಸತ್ಸಂಗದವರ ಹೆಣ ಅದ, ನಮ್ಮ ಗುರುಗಳ ಹೆಣ ಅದ, ಒಂದ್ ಸ್ವಲ್ಪ ನಮ್ಮ ಮನೆಗೆ ತಗೊಂಬರ್ರಿ ಅಂತ ಕರ್ಸ್ಕೊತೀರೇನು ಹೆಣಕ್ಕೆ? ಇಲ್ಲ. ಯಾಕೆ? ಮೊದಲು ಕರೆದಿರಕ್ಕ ಈಗ ಯಾಕೆ ಕರೆಯಂಗಿಲ್ಲ? ಅದಕ್ಕ ಇಲ್ಲಿ ಬೆಲೆ ಎದಕ್ಕೆ ಕೊಡ್ಲಿಕ್ಕತ್ತಾರ ಈ ಜಗತ್ತಿನಾಗ ಅಂತಂದ್ರ ಒಳಗಿರುವ ಆ ಚೈತನ್ಯಕ್ಕೆ ಬೆಲೆ. ಅದಕ್ಕಿಲ್ಲೇನಂತಾರ? ಹಂತಿಲಿದ್ದ ಲಿಂಗವ ಕಿರಿದು ಮಾಡಿ, ಅದನ್ನ ನೆಗ್ಲೆಕ್ಟ್ ಮಾಡಿ ಏನ್ ಮಾಡ್ಲಕತ್ತೀರಿ? ದೂರದಲ್ಲಿರ್ದ ಸ್ಥಾವರವ ಹಿರಿದು ಮಾಡುವ ಅನಾಚಾರಿ ವೃತಭ್ರಷ್ಟರ ಎನಗೊಮ್ಮೆಯೂ ತೋರದಿರಯ ಕೂಡಲ ಚನ್ನ ಸಂಗಮ ದೇವ. ಎಲ್ಲೆಲ್ಲಿದೋ ಲಿಂಗ ದೊಡ್ಡದು ಮಾಡಿ ಆ ಲಿಂಗದಲ್ಲಿತ್ತು ನನಗೆಲ್ಲ ಚಲೋ ಆಗ್ಯದ.
ನಿಮ್ಗೆ ಏನ್ ಚಲೋ ಆಗ್ಲಕತ್ತದ, ನಿಮ್ ಒಳಗಿನ ಲಿಂಗದಲ್ಲಿಂತ ಚಲೋ ಆಗ್ಲಕತ್ತದ. ನಿಮ್ ಮಾನ ಮರ್ಯಾದೆ ಏನದಂದ್ರ ನಿಮ್ಮ ಒಳಗಿನ ಲಿಂಗದಿಂದ ಅದ. ಏನು ಆ ಲಿಂಗದಲ್ಲಿಂತ ಹೊರಗಿನ ಲಿಂಗದಲ್ಲಿಂತ ನಿಮಗ್ ಮಾನ ಮರ್ಯಾದೆ ಅದೇನ್ರಿ? ನಿಮ್ಮ ಒಳಗಿನ ಲಿಂಗ ಅದು ಆದಂತೇಳಿ ಏನಾಗ್ಲಕತ್ತದ, ಎಲ್ಲ ನಿಮಗ್ ಬೆಲೆ ಸಿಗ್ಲಕತ್ತದ, ಗೌರವ ಸಿಗ್ಲಕತ್ತದ, ಪ್ರೀತಿ ಸಿಗ್ಲಕತ್ತದ, ಆ ಕೆಲಸ ಮಾಡ್ಲಕ್ ಶಕ್ತಿ ಬರ್ಲಕತ್ತದ. ಅದರಿಂದ ಸಂಪಾದನೆ ಮಾಡಿ ಕಿರಾಣಿ ತಂದು ಅಡಿಗೆ ಮಾಡಿಕೊಂಡು ಅಡಿಗೆ ಮಾಡ್ಲಕ್ ಶಕ್ತಿ ಬರ್ತದ, ಮತ್ತೇನು ಊಟ ಮಾಡಕ್ ಶಕ್ತಿ ಬರ್ತದ, ಜೀರ್ಣ ಆಗ್ಲಕ್ ಶಕ್ತಿ ಬರ್ತದ. ಜೀರ್ಣ ಆದ್ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ಲಕ್ ಆ ಲಿಂಗ ಇದ್ರೆ ಸಾಧ್ಯ. ಅದು ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಎಲ್ಲಾನು ನಮ್ಮ ಜೀವನ ಆ ಲಿಂಗದಿಂದ ನಡೆದವ. ಹಂತಿಲಿದ್ದ ಲಿಂಗವ ಕಿರಿದು ಮಾಡಿ ದೂರದಲ್ಲಿದ್ದ ಇವು ಇಂದ್ರಿಯಗಳಿರ್ಬೋದು, ಮತ್ತೆ ಹೊರಗೆ ಯಾವ್ದ್ಯಾವುದೋ ಗುಡಿಯನ್ ದೇವರುಗಳಿರ್ಬೋದು, ಮತ್ತೇನೇನೋ ಇರ್ಬೋದು, ಅವುಗಳನ್ನ ಹಿರಿದು ಮಾಡುವ ಅನಾಚಾರ್ಯ ಋತಭ್ರಷ್ಟರ ನನಗೊಮ್ಮೆಯು ತೋರದಿರಯ್ಯ ಕೂಡಲ ಚೆನ್ನ ಸಂಗಮ ದೇವ. ಅದಕ್ಕೆ ನಿಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮತ್ತೆ ಹೊರಗಿರುವ ಪ್ರಪಂಚ, ಪಂಚಭೂತಾತ್ಮಕ ಪ್ರಪಂಚ, ಇವೆಲ್ಲ ಏನದ ಸ್ಥಾವರ. ಒಂದಿನ ಇಲ್ಲದಂಗ ಆಗಿಬಿಡ್ತಾವ. ಪಂಚಭೂತಗಳು ಹೋಗ್ತಾವ, ಎಲ್ಲನೂ ಹೋಗ್ತಾವ. ಇವು ಏನಪ್ಪಾ ಅಂತಂದ್ರೆ ಇವು ಹೋದ ಮೇಲೂ ಒಂದು ವಸ್ತು ಅದ, ಅವು ಇರುವಾಗಲೂ ಒಂದು ವಸ್ತು ಅದ. ಈ ಬ್ರಹ್ಮಾಂಡ ಪಿಂಡದಿಂದ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೂ ಆ ವಸ್ತು ಅದ. ಆ ವಸ್ತು ಏನದ, ಅದು ಜಂಗಮ ವಸ್ತು. ಆ ಜಂಗಮ ವಸ್ತುವನ್ನ ನೀವು ಚೈತನ್ಯ, ಕೂಟಸ್ಥ, ಜಂಗಮ ಏನೆಲ್ಲ ಅನ್ಬೇಕು ಅದಕ್ಕೆ. ಆ ವಸ್ತುವನ್ನ ನೀವು ಗುರುತಿಸ್ಬೇಕಾದ್ರೆ, ಜಂಗಮವನ್ನ ಗುರುತಿಸ್ಬೇಕಾದ್ರೆ ಜಂಗಮರಿಗೆ ಶರಣ ಹೋಗ್ಲೇಬೇಕು. ಜಂಗಮನ ಪಾದಕ್ಕೆ ಶರಣ ಹೋದ್ರೆ ಅಂತಂದ್ರೆ ಅವ ಏನ್ ಮಾಡ್ತಾನ, ಆ ಚೈತನ್ಯಾತ್ಮಕ ಲಿಂಗ ಜಂಗಮವನ್ನ ನಿಮಗೆ ಪರಿಚಯ ಮಾಡಿಸಿ ಕೊಡ್ತಾನ. ಹೀಗಾಗಿ ನಿಮ್ಮೊಳಗಿನ ಆತ್ಮದ ಮಹಾತ್ಮನ್ನ ತಿಳ್ಕೋರಿ ಅಂತೇಳಿ ಅಲ್ಲಿ ಅವಧಾನ ಭಕ್ತಿ. ಎಂತ ಭಕ್ತಿ? ನಿಧಾನವಾಗಿ ಆಲೋಚನೆ ಮಾಡಿ ಯಾವುದು ಲಿಂಗ ಅಂತ ತಿಳ್ಕೊರಪ್ಪ ಅಂತ ಹೇಳಿ ಹೇಳ್ತಾರೆ. ಆ ಅವಧಾನ ಭಕ್ತಿಯನ್ನ ಏನ್ ಮಾಡ್ಬೇಕಂದ್ರೆ ಇಚ್ಛಾಶಕ್ತಿ. ನಮ್ಮ ಎಲ್ಲಾ ಇಚ್ಛೆಗಳು ನಾನು ಅದು ಆಗ್ಬೇಕು, ನಾನು ಇದು ಆಗ್ಬೇಕು, ಏನೇನೋ ಆಗ್ಬೇಕು, ಅದು ಗಳಿಸ್ಬೇಕು, ಇದು ಗಳಿಸ್ಬೇಕಂತೀವಲ್ಲ. ನಾವು ಏನಾಗ್ಬೇಕಂತಂದ್ರ ನಾನು ಜೀವ, ನಾನು ಶಿವನಾಗಬೇಕು, ನಾನು ಜೀವ, ನಾನು ಬ್ರಹ್ಮನಾಗಬೇಕು. ಆಗ್ಬೇಕು ಅಂದ್ರೆ ಅದೇ ಅದಿರಿ, ತಿಳ್ಕೋಬೇಕಷ್ಟೇ. ಬ್ರಹ್ಮ ಆಗ್ಬೇಕು ಅಂದ್ರೆ ಏನು ಮೊದಲು ಬೇರೆ ಏನಾರು ಇದ್ರೇನು? ಏನಿಲ್ಲ, ಬ್ರಹ್ಮನೇ ಅದಿರಿ. ನಾ ಬ್ರಹ್ಮ ಅಂತ ನನ್ನ ಸ್ವರೂಪನ ತಿಳ್ಕೋಬೇಕು. ಅದು ಬ್ರಹ್ಮ ಅಂತ ನೀವು ಶಿವ ಅಂತೇಳಿ ತಿಳ್ಕೊಂಡ್ರಿ ಅಂತಂದ್ರ ಆ ತಿಳ್ಕೊಂಡಂತ ಸ್ಥಿತಿ ಒಳಗೆ ನಿಮಗೆ ಮೋಕ್ಷ. ಆ ಮೋಕ್ಷ ಸಂಪಾದನೆ ಮಾಡ್ಕೋಬೇಕು. ನಾವು ಮೋಕ್ಷ ಪಡ್ಕೋಬೇಕು ಅಂದ್ರೆ ಮೊದಲು ಅದ್ರಂಗ ಆಗ್ಬೇಕಲ್ಲ, ಮೋಕ್ಷ ಪಡ್ಕೊಳಕ್ ಯೋಗ್ಯ ಆಗ್ಬೇಕಲ್ಲ. ಹಂಗ ಬ್ರಹ್ಮ, ಶಿವ, ಮತ್ತಿನ್ನೇನು ಚೇತನ, ಆತ್ಮ, ಕೂಟಸ್ಥ ಏನಂತೀವಲ್ಲ ಆ ವಸ್ತುವಿನ ಹೆಸರು, ಆ ವಸ್ತು ನಾನಾಗಬೇಕು ಅಂದ್ರೆ ಅದು ನಾನೇ ಅದೀನಿ ಅಂತ ತಿಳ್ಕೋಬೇಕು. ಅದು ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಆ ಒಂದು ಸ್ಥಿತಿ ಒಳಗೆ ಮೋಕ್ಷದ ಸ್ಥಿತಿ. ಆ ಸ್ಥಿತಿಗೆ ಏನು ಲಾಭ ಅಂತಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಆ ಒಂದು ವಸ್ತುವನ್ನ ಹೊರತುಪಡಿಸಿ ನಾ ಬೇರೆ ಏನೋ ಅದೀನಿ ಅಂತ ತಿಳ್ಕೊಂಡ್ರೆ ಪರಮಾನಂದ ನಿವೃತ್ತಿ ಆಗ್ತದ, ಸರ್ವ ದುಃಖ ಪ್ರಾಪ್ತಿ ಆಗ್ತದ, ಬಂಧನಕ್ಕೊಳಗಾಗ್ತೀವಿ, ಸಂಸಾರ ಬಂಧನಕ್ಕೊಳಗಾಗ್ತೀವಿ. ಹೀಗಾಗಿ ಏನ್ ಮಾಡ್ಲಕತ್ತಾರ, ಶಿವಲಿಂಗ ಸ್ಥಳದೊಳಗ ನಿಮ್ಮ ಆತ್ಮಚೇತನದ ಮಹತ್ವವನ್ನು ಅರಿತು ಅದೇ ನೀವು ಅದಿರಿ ಅಂತ ತಿಳ್ಕೊಂಡು ಅದೇ ನೀವಾಗಿ ಮೋಕ್ಷ ಹೊಂದ್ರಿ ಅನ್ನಂತ ಮಾತು ಚನ್ನಬಸವಣ್ಣವರ ಒಂದು ವಚನ. ಬಹಳ ಪವರ್ಫುಲ್ ಅದ ಇದು ವಚನ. ಇದನ್ನ ಕೇಳೋದ್ರಿಂದ ಏನಾದ್ರು ಒಂದು ಸ್ವಲ್ಪ ಲಾಭ ಆಯ್ತಾ, ಉಪಯೋಗ ಇಲ್ಲ ಈ ವಚನ. ಕೇಳಬೇಕು ಹಂಗೆ ವಿಚಾರಗಳು, ಒಂದು ಸ್ವಲ್ಪ ವಚನಗಳು ಕೇಳ್ತಾ ಇರ್ಬೇಕು. ಎಷ್ಟಾಯ್ತು ಟೈಮ್? 7:23.
ಇವಾಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಇಲ್ಲಿ ಏನದ 5ನೇ ತರಂಗ 233ನೇ ವಿಷಯಾಂಕ. ಇಲ್ಲಿ ದೋಹ ಇಲ್ಲ ಅಂದ್ರೂ ಸಹಿತ ಆ 148ನೇ ದೋಹ 232ನೇ ವಿಷಯಾಂಕದೊಳಗಿರುವಂತ 148ನೇ ದೋಹನೆ ಸಮಸತ್ತ ಭವ ದುಃಖ ಗುರುವೇದ यूं गुरुवेद करता भवच्छेद आपस में समसत्ता जिनकी लकी साधक ಬಾಧಕತಾ ತಿನಕಿ ಅಂತ. ಈಗ ಅವರು ಫಿಲಾಸಫಿ ಹೇಳಿದರು. ಸತ್ತಾಗಳು ಅಂದ್ರೆ ಏನು ಅಂತ ಹೇಳಿ ಅಲ್ಲಿ ಕ್ಷುದ್ರ ಸತ್ತ, ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ಯಗಳ ಬಗ್ಗೆ ಹೇಳಿ ಅಲ್ಲಿ ಏನ್ ಮಾಡ್ತಾರ, ನಾನು ಹೇಳಿನಿ ಆ ಗ್ರಂಥದೊಳಗ ಅಲ್ಲಿ ಅವ್ರು ಏನ್ ಹೇಳೋದಕ್ಕಿಂತ ಮೊದಲು ನಾನು ಎಕ್ಸ್ಟ್ರಾ ಹೇಳಿ ಏನ್ ಮಾಡೀನಿ, ಅವ್ರು ಹೇಳ್ಬೇಕಾಗಿದ್ದೇನದ, ಕ್ಷುದ್ರ ಸತ್ತೆಯ ಸಾಧಕ ಬಾಧಕಗಳು ಕ್ಷುದ್ರ ಸತ್ತೆಯೊಡನೆ ಆಗುತ್ತವೆ, ಪ್ರಾತಿಭಾಷಿಕ ಸತ್ತೆಯ ಸಾಧಕ ಬಾಧಕಗಳು ಪ್ರಾತಿಭಾಷಿಕ ಸತ್ತೆಯೊಡನೆ ಆಗುತ್ತವೆ, ವ್ಯಾವಹಾರಿಕ ಸತ್ತೆಯ ಸಾಧಕ ಬಾಧಕಗಳು ವ್ಯಾವಹಾರಿಕ ಸತ್ತೆಯೊಡನೆ ಆಗುತ್ತವೆ, ಪಾರಮಾರ್ಥಿಕ ಸತ್ತೆಯ ಸಾಧಕ ಬಾಧಕಗಳು ಪಾರಮಾರ್ಥಿಕ ಸತ್ತೆಯೊಡನೆ ಆಗುತ್ತವೆ. ಇಲ್ಲಿ ಸಾಧಕ ಅಂದ್ರೇನು, ಬಾಧಕ ಅಂದ್ರೇನು ಅನ್ನೋದಕ್ಕೆ ಉದಾಹರಣೆ ಏನ್ ಕೊಟ್ರು, ಮಣ್ಣು, ಕೆಸರು ಏನದ ವ್ಯಾವಹಾರಿಕ ಸತ್ತ, ಅದರಿಂದ ತಯಾರಾಗುವ ಗಡಿಗೆ ಅದು ವ್ಯಾವಹಾರಿಕ ಸತ್ತ. ಆ ವ್ಯಾವಹಾರಿಕ ಸತ್ತ ಪಂಚಭೂತಗಳಲ್ಲಿ ನಡೆಯುವ ಕೆಲಸ ಇದು. ಈ ಎರಡೂ ವ್ಯಾವಹಾರಿಕ ಸತ್ಯಗಳಿರುವುದರಿಂದ ಒಂದು ಗಡಿಗೆ ತಯಾರಾಯ್ತಲ್ಲ, ಇದು ಸಾಧಕ. ಮತ್ತ ಬಾಧಕ ಅಂತಂದ್ರೆ ಅಗ್ನಿ. ಈಗ ಅದು ಚಿತ್ರದೊಳಗಿನ ಕೆಸರಲಿಂತ ಗಡಿಗೆ ಮಾಡ್ಲಕ್ ಬರಲ್ಲ, ಮತ್ತ ಚಿತ್ರದೊಳಗಿನ ಗಡಿಗೆಗ ನೀರು ತರ್ಲಕ್ ಬರಂಗಿಲ್ಲ. ಅವು ವ್ಯಾವಹಾರಿಕ ಅಲ್ಲವು. ಅವೇನದವ, ಪ್ರಾತಿಭಾಷಿಕನೋ ಕಾಲ್ಪನಿಕನೋ ಅವ ಚಿತ್ರದೊಳಗಿನ. ಹೀಗಾಗಿ ಎರಡೂ ವ್ಯಾವಹಾರಿಕ ಇದ್ದಲ್ಲೇ, ಕೆಸರು ಮತ್ತು ಗಡಿಗೆ ಎರಡು ವ್ಯಾವಹಾರಿಕ ಸತ್ತ ಇದ್ದಲ್ಲೇ ಒಂದು ಗಡಿಗೆ ತಯಾರಾಯಿತು ಅಂತ ಒಂದು ಕಡೆ ಹೇಳಿದ್ರು. ಇನ್ನೊಂದು ಕಡೆ ಏನ್ ಹೇಳಿದ್ರು, ಬಾಧಕ ಅಂದ್ರೆ ಅದು ಅಗ್ನಿ ಮತ್ತು ಕಟ್ಟಿಗೆ. ಈ ಕಟ್ಟಿಗೆನೂ ವ್ಯಾವಹಾರಿಕನೇ ಅದ, ಅಗ್ನಿನೂ ವ್ಯಾವಹಾರಿಕನೇ ಆದ. ಎರಡು ಏನಾಗ್ತದ, ಈ ಕಟ್ಟಿಗೆಗೆ ವ್ಯಾವಹಾರಿಕ ಅಗ್ನಿಯಿಂದಲೇ ವ್ಯಾವಹಾರಿಕವಾದ ಕಟ್ಟಿಗೆ ಸುಡಲಿಕ್ಕೆ ಸಾಧ್ಯ ಆದ. ಈಗ ಕಡ್ಡಿ ಕೊರೆದದ್ದು ಒಂದು ಬೆಂಕಿ ಇದು ಚಿತ್ರ ಅದ, ಆ ಚಿತ್ರದಲ್ಲಿಂತ ಕಟ್ಟಿಗೆ ಸುಡ್ಲಕ್ ಬರ್ತದೇನು, ಬರಂಗಿಲ್ಲ. ಎರಡು ವ್ಯಾವಹಾರಿಕ ಇದ್ರೆ ಸುಡ್ಲಿಕ್ಕೆ ಬರ್ತದ. ಹೀಗಾಗಿ ಬಾಧಕ ಸಾಧಕ ಎರಡು. ಮತ್ತೇನದವ, ಆ ಚೈತನ್ಯದಿಂದ ಭಿನ್ನವಾಗಿರವ ಯಾವು, ಚೈತನ್ಯದ ಜೊತೆಗೆ ಇರವ ಯಾವು, ಒಟ್ಟು 4 ಸತ್ತಗಳದವ. ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತೆ ಪಾರಮಾರ್ಥಿಕ ಸತ್ಯ. ಈ 4 ಸತ್ತದೊಳಗ ಯಾವ ಸತ್ತಗಳು ಚೇತನದ ಜೊತೆಗೆ ಭಿನ್ನ ಅದವ, ಯಾವ ಸತ್ತಗಳು ಚೇತನದ ಜೊತೆಗೆ ಅಭಿನ್ನ ಅದವ, ಇದು ತಿಳ್ಕೋಬೇಕು. ನಿನ್ನೆ ಹೇಳೋದಲ್ಲ, ಹೆಂಗ ಒಟ್ಟು 4 ಸತ್ತಗಳದವ. ಸತ್ತಗಳು ಎಷ್ಟದವ, ನೀವು ಯಾರು ಪಾಠದಾಗ ಪ್ರೆಸೆಂಟ್ ಇದಿರೋ ಏನು ಎಲ್ಲರೂ ಹೋಗಿರ ಚಾಲು ಮಾಡಿಟ್ಟು? ಪಾರಮಾರ್ಥಿಕ ಸತ್ತ ಒಂದೇ ಚೇತನದೊಡನೆ ಅಭಿನ್ನ ಐತಿ. 3 ಪ್ರಾತಿಭಾಷಿಕ ಸತ್ತ, ವ್ಯವಹಾರಿಕ ಸತ್ತ ಮತ್ತು ಕ್ಷುದ್ರ ಸತ್ತ.
ಚೇತನದಿಂದ ಭಿನ್ನ ಯಾವ. ಇಷ್ಟು ತಿಳ್ಕೋಬೇಕು, ಇದು ಗೊತ್ತಿರಬೇಕು. ಪಾರಮಾರ್ಥಿಕ ಸತ್ತ ಒಂದೇ ಚೇತನದ ಜೊತೆಗೆ ಅಭಿನ್ನ ಆದ. ಉಳಿದ 3 ಸತ್ತಗಳೇನದವ ಚೇತನದಿಂದ ಭಿನ್ನ ಅದಾವವು. ಮತ್ತೆ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಅದಾವ ಇವು ಹೇಳೋದು. ಮತ್ತೆ ನಾಶ ಆಗವು ಯಾವ ಸತ್ಯಗಳು, ನಾಶ ಆಗ್ಲಾರ್ದಂಥವು ಯಾವ ಸತ್ಯಗಳು. ಅವಿನಾಶಿ ಸತ್ಯ ಯಾವುದು, ವಿನಾಶಿ ಸತ್ಯ ಯಾವುದು? ಪಾರಮಾರ್ಥಿಕ ಸತ್ಯ ಒಂದೇ ಅವಿನಾಶಿ, ಪ್ರಾತಿಭಾಸಿಕ, ವ್ಯವಹಾರಿಕ ಮತ್ತು ಕ್ಷುದ್ರ ಸತ್ಯಗಳು ವಿನಾಶಿ. ಇವು ಅತ್ಯಂತ ಮಹತ್ವದ ಮಾಹಿತಿಗಳು. ಸಾಧಕ ಬಾಧಕ ಅಂತ ಗೊತ್ತಾಯ್ತು. ಮತ್ತೆ ಆ ಚೇತನದ ಜೊತೆಗೆ, ಪರಮಾತ್ಮ ಚೇತನದವ್ರ ಜೊತೆಗೆ ಈ ಸತ್ತಗಳು ಭಿನ್ನ ಯಾವದವ, ಅಭಿನ್ನ ಯಾವದವ ಅಂತ ಗೊತ್ತಾಯ್ತು. ಮತ್ತೆ ಯಾವ ಸತ್ತಗಳು ನಾಶವಾಗಿ ಹೋಗ್ತವೆ, ಯಾವ ಸತ್ತ ಅವಿನಾಶಿ ಅದವ ಅಂತ ಗೊತ್ತಾಯ್ತು. ಇದು ನಿನ್ನೆ ಹೇಳಿನಿ, ಇದನ್ನೇ ರಿಪೀಟ್ ಮಾಡ್ಬೇಕಿತ್ತು ಇವತ್ತ. ಇದು ರಿಪೀಟ್ ಮಾಡೋದಕ್ಕೆ ಈಗ 2 ಪಾಯಿಂಟ್ಸ್ ಹೇಳಿವಲ್ಲ, ಇದು ಸರಿ ಹೋಯ್ತಿಲ್ಲ. ಈಗ ಮುಂದೆ ಹೋಗ್ಬೋದಾ? ಏನ್ ಇದ್ರದ್ದು ಹೇಳ್ಕೊತ್ ಕುಂದ್ರಮ್ಮ, ಸಾಧಕ ಬಾಧಕ ಅನ್ಕೋತ. ಮುಂದಿನ ಪಾಠ ಹೇಳಮ್ಮ, ಏನು ಇಲ್ಲೇ ಇದೆ ಅನ್ಕೋತ್ ಕೂಡಣ. ನಿಮ್ ಕಡೆಗೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಪಾಠ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಏನ್ ಕಲ್ಲುಗಳಿದ್ರೆ ಮನುಷ್ಯರಿದ್ರೆ? ಏನಾಗ್ಯದ ನಿಮ್ಗ? ಎಲ್ಲಿದ್ದೀರಿ ಎಲ್ಲರೂ? ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಏನದು? ಆ ರೇಖಿದವ್ರಿಗತ್ಲೆ ಎಲ್ಲರದು ಮುಖ ತೋರಿಸೋದ್ ಕುಂದಿರತ್ತೆ ಹೇಳ ಚಾಲು ಮಾಡಮ್ಮ ಈಗ ಪಾಠ. ನಿಮ್ ವಿಡಿಯೋ ಆನ್ ಮಾಡಿ ಇಲ್ಲೇ ಕಾಣಿಸ್ಬೇಕು ನನ್ನ ಮುಖಗಳು ಅಂತ ಹೇಳಿಕೆ ಮಾಡೋಣ. ಸುಮ್ಮ ರೆಸ್ಪಾನ್ಸ್ ಕೊಡ್ತೀರ? ಪಾಠ ಕೇಳಕತ್ತೀರ ಇಲ್ಲ? ಮಾಡೋಣ ಬೇಡ? ಪಾಠ ಇಂಟ್ರೆಸ್ಟ್ ಆದ ಇಲ್ಲ ನಿಮ್ಗ? ಮತ್ತೇನ್ ಎದಕ್ ಬಂತು ಕೇಳಿ? ಏನ್ ಮಾಡ್ಲಕತ್ತೀರಿ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡ್ಬೇಕು. ನೀವು ಏನಾದ್ರು ತಿಳಿಲ್ಲ ಅಂದ್ರೆ ಕೇಳ್ಬೇಕು. ಗಪ್ ಕೂತ್ರೆ ಏನ್ ಮಾಡ್ಬೇಕು ನಾವು? ಮಾನ ಮರ್ಯಾದೆ ಆದ ನಿಮ್ಗೊಂದಿಟ್ಟು ಏನಾದ್ರು ಕೇಳಿದ್ರೆ ಹೇಳ್ಬೇಕು, ಮಾತಾಡ್ಬೇಕಂತ. ಎದಕ್ ಬಯಸ್ಕೊತೀರಿ? ಏನಿದು ನಿಮ್ ಪ್ರವೃತ್ತಿ? ಇದು ಸುಮ್ ಗಪ್ಪು ಕೂತ್ರೆ ಹೆಂಗದು? 233ನೇ ವಿಷಯಾಂಕ ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ ಮತ್ತು ಪಾರಮಾರ್ಥಿಕ ಸತ್ತ. ಈಗ ನಾನು ಹೇಳೋವೆಲ್ಲ ಹೇಳಿನಿ. ಈಗ ಇವರು ಮತ್ತೊಂದು ಸಾರಿ ಈ 3 ಸತ್ಯಗಳ ಬಗ್ಗೆ ಹೇಳಕತ್ತಾರ. ಪರ್ಫೆಕ್ಟ್ ಮಾಡ್ತಾರೆ ನಿಮಗೆ ಅವರು. ಒಂದೊಂದು ದೃಷ್ಟಾಂತ ಕೊಟ್ಟು ಗಟ್ಟಿ ಮಾಡಿಬಿಡ್ತಾರ. ಇಲ್ಲಿ ತನ ಏನಾಯ್ತು? ಸಿದ್ಧಾಂತ ಆಯ್ತು. ಈ ಸಿದ್ಧಾಂತದಿಂದ ಏನಾಗಬೇಕೀಗ? ದೃಷ್ಟಾಂತ ತಗೊಂಡು ಉತ್ತಮ ಅಧಿಕಾರಿಗೆ ಹೇಳೋದಾಯ್ತೀಗ. ಮಧ್ಯಮ ಮತ್ತು ಕನಿಷ್ಠ ಅಧಿಕಾರಿಗಳಿಗೆ ಇದೇ ಸತ್ಯಗಳ ಬಗ್ಗೆ ಗಟ್ಟಿ ಮಾಡೋದಕ್ಕೆ ಹೇಳ್ತಾರ. ಏನಂತಂದ್ರೆ ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ಪಾರಮಾರ್ಥಿಕ ಸತ್ತ. ಚೇತನಕ್ಕೆ ಭಿನ್ನವಾಗಿ 2 ಸತ್ಯಗಳಿವೆ. ಚೇತನಕ್ಕ ಭಿನ್ನವಾಗಿ 2 ಸತ್ಯಗಳಿವೆ. ಒಂದು ವ್ಯಾವಹಾರಿಕ ಸತ್ತ, ಇನ್ನೊಂದು ಪ್ರಾತಿಭಾಸಿಕ ಸತ್ತ. ಮತ್ತಿನ್ನೊಂದು ಎಕಡೆ ಹೋಯ್ತದ ಕೇಳ್ತೀರೇನು?
ಏನ್ರಿ ಚೇತನಕ್ಕೆ ಅಭಿನ್ನವಾಗಿದೆ. ಯಾವುದು? ಪಾರಮಾರ್ಥಿಕ. ಪಾರಮಾರ್ಥಿಕ ಸತ್ತ ಚೇತನಕ್ಕೆ ಅಭಿನ್ನ ಆಗ್ಯದ, ಒಂದಾಯ್ತು. ಇಲ್ಲಿ ಹೇಳ್ತಾ ಇರೋದು ಎರಡು ಹೇಳಕತ್ತಾರ, ಭಿನ್ನವಾಗಿದ್ದು. ಚೇತನಕ್ಕೆ ಭಿನ್ನವಾಗಿ ಎರಡು ಸತ್ಯಗಳಿವೆ, ಒಂದು ವ್ಯಾವಹಾರಿಕ ಸತ್ತ, ಇನ್ನ ಒಂದು ಪ್ರಾತಿಭಾಷಿಕ ಸತ್ತ. ಮತ್ತೆ ಇನ್ನ ಒಂದ್ ಯಾವುದು? ಶುದ್ರ ಸತ್ಯ ಅದಲ್ಲ. ಆ ಶುದ್ರ ಸತ್ಯ ಈಗೇನು ಹೇಳಕ್ ಹೋಗಂಗಿಲ್ಲ ಇವ್ರು. ಒಬ್ಬರ ಮನ್ಯಾಗ ಎಷ್ಟ್ ಮಂದಿ ಅದಾರ ಅಂತ ಕೇಳಿದ್ರ 4 ಮಂದಿ ಇರ್ತಾರ ಲೆಕ್ಕಕ್ಕ, 4 ಮಂದಿ ಇರ್ತಾರ. ಆದ್ರ ಆಟಕ್ಕೆ ಎಷ್ಟು ಮಂದಿ? 3. ಒಬ್ಬ ವೇಸ್ಟ್ ಇರ್ತಾನ, ಅವನ ಬಗ್ಗೆ ಮಾತಾಡೋದೇ ಇಲ್ಲ. ಅಲ್ಲಿ ಇರುವಿಕೆನೂ ಇಲ್ಲ, ತೋರುವಿಕೆನೂ ಇಲ್ಲ. ಅದ್ರ ಬಗ್ಗೆ ಪ್ರತಿ ಸಲ ಹೇಳಿ ಹೈರಾಣ ಬೇಕೇನು? ಆ ವಸ್ತು ಅಂತ ವಿಷಯದ ಬಗ್ಗೆ ಪ್ರತಿ ಸಲ ಹೇಳಿ ಹೇಳಿ ಅದನ್ನೇ ಲೆಕ್ಕದಾಗ ತಗೋಬೇಕೇನ್ರಿ? ಆಟಕ್ಕುಂಟು ಲೆಕ್ಕ. ಅದನ್ನ ಕನ್ಸಿಡರ್ ಮಾಡಂಗಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ಯಾರ ಇಲ್ಲಿ. ಇವೆಲ್ಲ ಡೌಟ್ಸು ಕ್ಲಿಯರ್ ಮಾಡ್ಕೋಬೇಕು. ಚೇತನಕ್ಕೆ ಭಿನ್ನವಾಗಿ ಎರಡು ಸತ್ತಗಳಿವೆ, ಒಂದು ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ. ಚೇತನವು ಪಾರಮಾರ್ಥಿಕ ಸತ್ತ ಇದೆ. ಅದು ಏನ್ ಮಾಡ್ತದ? ಆ ಚೇತನ ತನ್ನೊಡನೆ ಪಾರಮಾರ್ಥಿಕ ಅಂತಂದ್ರೆ ತನ್ನೊಡನೆ ಅಭಿನ್ನವಾಗಿ ಇಟ್ಕೊಂಡದ ಸತ್ತ. ಸತ್ತ ನಿಜವಾಗಿ 3 ಇಲ್ಲವೇ ಇಲ್ಲ. ನೋಡ್ರಿ, ಮತ್ತೆ ಕತಿ ಚಾಲು ಬೇರೆ. ಸತ್ತ ನಿಜವಾಗಿ 3 ಇಲ್ಲ, 4 ಇಲ್ಲ. ಅದಕ್ಕೆ ಜಿಜ್ಞಾಸುಗಳಿಗೆ ತಿಳಿಸಿ ಹೇಳುವುದರ ಸಲುವಾಗಿ 3 ಆಗಿವೆ. ಜಿಜ್ಞಾಸುಗಳಿಗೆ ತಿಳಿಸಿ ಹೇಳೋದಕ್ಕೆ 3 ಆಗ್ಯಾವ. ಆದರೆ ನಿಜವಾದ ಸತ್ತ ಒಂದೇ ಇದೆ. ಅದ್ಯಾವುದು? ಬ್ರಹ್ಮಚೇತನ ಸತ್ತ. ಅದೇ ಪಾರಮಾರ್ಥಿಕ ಸತ್ತ. ಏನಂತೀರ ಅದ್ರ ಹೆಸರು? ಏಕಂ ಏವಂ ಅದ್ವಿತೀಯ ಬ್ರಹ್ಮ. ಅದು ಒಂದೇ ಇರೋದು. ಅದು ಬಿಟ್ಟರೆ ಉಳಿದು ಎಲ್ಲ ಈ ಮುಮುಕ್ಷುಗಳಿಗೆ ತಿಳಿಸಿ ಹೇಳೋದಕ್ಕ ಮಾಡಿದ್ದೇವೆ. ತಿಳಿಸಿ ಹೇಳೋದಕ್ಕೆ ಮಾಡಿದ್ದೇವೆ. ಇರೋದು ಒಂದೇ ಸತ್ತ, ಒಂದೇ 4 ಮಾಡಿ ಹೇಳಕತ್ತೀವಿ. ಯಾಕ? ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ತಿಳಿಸೋದಕ್ಕ. ದೃಷ್ಟಾಂತ ಈ ಸತ್ತಕ್ಕೆ ಸಂಬಂಧಪಟ್ಟಂತೆ ದೃಷ್ಟಾಂತ. ರಾಮಾಯಣದ ನಾಟಕ. ಗೌಡರ ಮಗ ರಾವಣನ ಪಾತ್ರ ವಹಿಸಿದ್ದ. ಬಣ್ಣ ಬಳಿದುಕೊಂಡು ಬಂದ ಕೂಡಲೇ ಜನರು ಏನಂದ್ರು? ಗೌಡ್ರ ಮಗ ಬಂದನು ಅಂದ್ರೆ ರಾವಣ ಬಂದ ಅಂದ್ರು. ಅವ ನಾಟಕದಾಗ ರಾವಣನ ಪಾತ್ರ ವಹಿಸಿ ಮುಂದೆ ಸ್ಟೇಜ್ ಮುಂದೆ ಬಂದಪ್ಪ ಏನೋ ಹೇಳೋದಕ್ಕ, ಅವಂದು ನಾಟಕ ಮಾಡಕ್ ಬಂದ. ಅವಾಗ ರಾವಣ ಬಂದ ಅಂತಾರ, ಗೌಡ್ರ ಮಗ ಬಂದ ಅಂತಾರ. ಗೌಡ್ರ ಮಗ ಬಂದ ಯಾಕಂತ ರಾವಣ ಬಂದ ಅಂತಾರ. ಪಾತ್ರ ಏನಲ್ಲ ಅದು ಅಂತಾರ. ಅದಕ್ಕೆ ರಾಮಾಯಣದ ನಾಟಕ ಗೌಡರ ಮಗ ರಾವಣನ ಪಾತ್ರ ವಹಿಸಿದ್ದ. ಬಣ್ಣ ಬಳಿದುಕೊಂಡು ಬಂದ ಕೂಡಲೇ ಜನರು ರಾವಣ ಬಂದ ಎನ್ನುತ್ತಿದ್ದರು. ಆ ರಾವಣನು ಏನ್ ಮಾಡ್ದ? ಸೀತೆಯನ್ನು ಅಪಹರಿಸುವ ಸಮಯದಲ್ಲಿ ಸನ್ಯಾಸಿಯಾಗಿದ್ದ. ಸನ್ಯಾಸಿಯಾಗಿ ರಾವಣನು ಸೀತೆಯನ್ನು ಅಪಹರಿಸಿದ. ಸೀತೆಯು ರಾವಣನಿಂದ ಅಪಹರಣಕ್ಕೊಳಗಾದಳು. ಇಲ್ಲಿ ಏನೇನ್ ಪಾತ್ರ? ಗೌಡ್ರ ಮಗ 1, ರಾವಣ 1, ಸನ್ಯಾಸಿ 1. ಇಲ್ಲಿ 3 ಜನರಿದ್ದಾರೆ. ಗೌಡರ ಮಗನು ಅದು ಇದ್ದದ್ದು ಒಂದೇ ಖರೆ, ಹೌದಾ ಇಲ್ಲ? ಉಳಿದದ್ದೆಲ್ಲ ಸುಳ್ಳ. ಗೌಡರ ಮಗನು ಒಬ್ಬನೇ ಖರೆ. ರಾತ್ರಿ ಬಳಿದುಕೊಂಡ ಬಣ್ಣ ತೊಳೆದುಕೊಂಡರೆ ಅಲ್ಲಿ ರಾವಣನೂ ಇಲ್ಲ, ಸನ್ಯಾಸಿಯೂ ಇಲ್ಲ. ಗೌಡರ ಮಗನೊಬ್ಬನೇ ಸತ್ಯ. ಆ ಗೌಡರ ಮಗನಲ್ಲಿಯೇ ಏನದ? ವ್ಯಾವಹಾರಿಕವಾಗಿರತಕ್ಕಂಥ ರಾವಣನ ಪ್ರತೀತಿ ಆಯಿತು. ಮತ್ತು ಅದೇ ಗೌಡರ ಮಗನಲ್ಲಿ ಸನ್ಯಾಸಿಯಾಗಿರುವಂತ ಪ್ರಾತಿಭಾಷಿಕ ಸತ್ಯೆಯು ಪ್ರತೀತಿ ಆಯಿತು.
ಸನ್ಯಾಸಿ ಅನ್ನೋದು ಪ್ರಾತಿಭಾಷಿಕ, ರಾವಣ ಅನ್ನೋದು ವ್ಯಾವಹಾರಿಕ, ಗೌಡ್ರ ಮಗ ಎನ್ನೋದು ಪಾರಮಾರ್ಥಿಕ. 3 ಸತ್ಯಗಳದ್ದು ಉದಾಹರಣೆ ಕೊಟ್ಟರು. ಹೆಂಗವ 3 ಸತ್ಯಗಳು? ಗೌಡ್ರ ಮಗ ಅನ್ನೋದೇ ಫೈನಲ್. ಅಲ್ಲಿ ರಾವಣ ಆಗಿ ಪಾತ್ರ ವಹಿಸಿದ್ದು ವ್ಯಾವಹಾರಿಕ. ಆ ರಾವಣ ಹೋಗಿ ಸನ್ಯಾಸಿ ಆಗಿದ್ದು ಇನ್ನೂ ಒಂದು ರಾವಣನೇ ಒಂದು ಪಾತ್ರದ, ಅದ್ರಾಗ ಇನ್ನೂ ಒಂದು ಪಾತ್ರ ವಹಿಸ್ತಾನೆ, ಸನ್ಯಾಸಿ ಪಾತ್ರ. ಎಷ್ಟು ಕಾಂಪ್ಲಿಕೇಟೆಡ್ ಅದ ನೋಡೋದು. ಅದಕ್ಕೆ ಅದು ಒಬ್ಬನೊಳಗೆ 3 ಉದಾಹರಣೆಗಳು ಕೊಟ್ಟರು. ಅದೇ ರೀತಿ ಒಂದೇ ಬ್ರಹ್ಮಚೇತನ, ಅದೇ ಪ್ರಾತಿಭಾಷಿಕ ಸತ್ಯ ಅಂದ್ರು ಅದೇ, ವ್ಯಾವಹಾರಿಕ ಸತ್ಯ ಅಂದ್ರು ಅದೇ, ಮತ್ತೆ ಪಾರಮಾರ್ಥಿಕ ಸತ್ಯ ಅಂದ್ರು ಅದೇ. ಸನ್ಯಾಸಿ ಎಲ್ಲಿಯ ತನಕ? ಸೀತೆಯನ್ನು ಅಪಹರಿಸುವ ತನಕ. ಸನ್ಯಾಸಿ ವ್ಯಾವಹಾರಿಕ ಸತ್ತ ಅಲ್ಲ, ಸನ್ಯಾಸಿ ಕೇವಲ ತೋರುವಿಕೆಯಲ್ಲಿ ಮಾತ್ರ ಇದ್ದಾನೆ, ಪ್ರತೀತಿ ಮಾತ್ರ. ಇರುವಿಕೆಯಲ್ಲಿ ರಾವಣನ ಇಲ್ಲ. ಸನ್ಯಾಸಿ ಬರೀ ತೋರುವಿಕೆಯಲ್ಲಿ ಅದನ, ಅವ ಏನು ಸನ್ಯಾಸಿ ಅದೇನ ರಾವಣ? ರಾವಣ ಗೃಹಸ್ಥ ಹೌದಲ್ರಿ? ಮತ್ತೆ ರಾವಣ ಗೃಹಸ್ಥ, ಅಲ್ಲಿ ಪಾತ್ರ ವಹಿಸಿದ ಸನ್ಯಾಸಿ. ತೋರುವಿಕೆಯಲ್ಲಿ ಸನ್ಯಾಸಿ, ಇರುವಿಕೆಯಲ್ಲಿ ಗೃಹಸ್ಥ. ಇರುವಿಕೆಯಲ್ಲಿ ಅಲ್ಲಿ ಸನ್ಯಾಸಿ ಇಲ್ಲ, ಹೀಗಾಗಿ ಅದು ಪ್ರಾತಿಭಾಷಿಕ ಸತ್ಯ. ಸೀತೆಯನ್ನು ಅಪಹರಿಸುವ ತನಕ ಅಷ್ಟೇ ತೋರುವಿಕೆಯಲ್ಲಿ ಸನ್ಯಾಸಿ, ಅದೇನದು ಪ್ರತೀತಿ ಮಾತ್ರ ಸತ್ಯಂ, ಪ್ರಾತಿಭಾಷಿಕ ಸತ್ಯಂ ಅಷ್ಟೇ. ರಾವಣ ವ್ಯಾವಹಾರಿಕ ಸತ್ತ. ಆದ ಮುಂದೇನಾಯ್ತು? ಬೆಳಿಗ್ಗೆ ಗೌಡರ ಮಗ ಪಾರಮಾರ್ಥಿಕ ಸತ್ತ ಆದ. ಏನದನ? ರಾವಣ ತೋರುವಿಕೆಯಲ್ಲಿಯೂ ಅದನ, ಇರುವಿಕೆಯಲ್ಲಿಯೂ ಅದನ. ಆದ್ರೆ ಅವನ ಇರುವಿಕೆ ಸ್ವತಂತ್ರ ಇರುವಿಕೆ ಅದೇನೋ ಒಂದು 24 ತಾಸು ಅವನು ರಾವಣಗೆ ಇರ್ತಾನೇನು, ಗೌಡ್ರ ಮಗ ಪರತಂತ್ರ ಇರುವಿಕೆ. ಹೌದಲ್ರಿ? ರಾವಣನ ಪಾತ್ರ ವಹಿಸೇನಲ್ಲ, ಅಲ್ಲಿ ತೋರುವಿಕೆಯನ್ನು ಅದ, ಇರುವಿಕೆಯನ್ನು ಆದ. ಆದರೆ ತೋರುವಿಕೆಯಲ್ಲಿ ರಾವಣ ಇದ್ರೂ ಕೂಡ ಇರುವಿಕೆಯಲ್ಲಿ ಅವ ಗೌಡ್ರ ಮಗ ಪರತಂತ್ರದದು. ರಾವಣನ ಇರುವಿಕೆ ಇಲ್ಲ ಅಲ್ಲಿ. ಗೌಡ್ರ ಮಗ ಅನ್ನೋದೇ ಪಾರಮಾರ್ಥಿಕ ಸತ್ಯ. ಚಂದದೇನ್ರಿ ದೃಷ್ಟಾಂತ ಇದು? 3 ತೋರ್ಸನ್ ಎಷ್ಟು ಚಂದ. ರಾವಣ ವ್ಯಾವಹಾರಿಕ ಸತ್ತ ಆದ, ಬೆಳಿಗ್ಗೆ ಏನಾದ? ಗೌಡರ ಮಗ ಪಾರಮಾರ್ಥಿಕ ಸತ್ಯ ಆದ. ಜಿಜ್ಞಾಸುಗಳಿಗೆ ಆ ಒಂದು ಪಾರಮಾರ್ಥಿಕ ಸತ್ತವನ್ನು ತಿಳಿಸುವ ಸಲುವಾಗಿ ಅದಕ್ಕೆ ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತೇಳಿ ಆರೋಪ ಮಾಡಿದ್ದಾರೆ. ಒಂದೇ ಸತ್ತ ಹಿಂಗದ ನೋಡ್ರಪ್ಪ. ಪಾರಮಾರ್ಥಿಕ ಸತ್ತ ಚೇತನವನ್ನು ಬಿಟ್ಟು 2 ಸತ್ತಗಳಿದ್ದವೆಂದು ಹೇಳುತ್ತಿದ್ದೀರಲ್ಲ, ಅವುಗಳ ಲಕ್ಷಣಗಳನ್ನು ಹೇಳುತ್ತಿದ್ದಾರೆ. ಪಾರಮಾರ್ಥಿಕ ಸತ್ತ ಬಿಟ್ಟು ಇನ್ನ 2 ಸತ್ತಗಳದವಂತಿರಲ್ಲ, ಆ ಸತ್ತಗಳ ಲಕ್ಷಣಗಳನ್ನ ಹೇಳ್ತಾ ಇದ್ದೀವಿ. ಸತ್ತಗಳ ಲಕ್ಷಣ ಸಾಕ? ನಾಳೆಗೆ ಹೇಳಮ್ಮ. ಸತ್ತಗಳ ಲಕ್ಷಣ ಸ್ವಲ್ಪ ಫ್ರೆಶ್ ಇದ್ದಾಗ ಕೇಳಂತಾರೆ, ಚಂದ ಕುಂದಿರ್ತಾವ ತಲೆಯಾಗ. ಹೆಂಗ? ನಾಳೆ ಹೇಳಮ್ಮ ಸಾಕು. ಈಗೇನು ಹೇಳಿನಿ ಇಷ್ಟೇ ನೀವು ಆಲೋಚನೆ ಮಾಡಿದ್ರೆ ಸಾಕು. ಗೌಡರ ಮಗ ಪಾರಮಾರ್ಥಿಕ ಸತ್ತ ಅದಂತೂ ಫಿಕ್ಸ್. ಈಗ ಗೌಡರ ಮಗ ಏನಾಗ್ಯಾನ? ರಾವಣನ ಪಾತ್ರ ವಹಿಸನ. ರಾವಣನ ಇರುವಿಕೆನೂ ಹೌದು, ರಾವಣ ತೋರುವಿಕೆನೂ ಹೌದು. ಆದರೆ ರಾವಣನ ತೋರುವಿಕೆಯ ಜೊತೆಗೆ ರಾವಣನ ಇರುವಿಕೆ ಏನದಲ್ಲ, ಅದು ಇರುವಿಕೆ ಗೌಡರ ಮಗನ ಇರುವಿಕೆ ಅದ. ರಾವಣನ ಇರುವಿಕೆ ಇಲ್ಲ. ಅವ ಇರುವಿಕೆಯ ರಾವಣ ಶ್ರೀಲಂಕಾದಲ್ಲಿ ಇದ್ದ ತ್ರೇತಾಯುಗದಾಗ. ಈಗ ಇಲ್ಲೇನದ? ಅವನು ಗೌಡ್ರ ಮಗ ಅದರ ಪಾತ್ರ ವಹಿಸಿದ್ದಕ್ಕೆ ಅವನ ಪಾತ್ರ ಏನದ? ಪರತಂತ್ರ ಪಾತ್ರ ಅದವು.
ಗೌಡ್ರ ಮಗಂದು ಇರುವಿಕೆ, ರಾವಣನ ಇರುವಿಕೆ ಏನದ ಪರತಂತ್ರದ. ಗೌಡ್ರ ಮಗ ಅಲ್ಲಿ ಅದ ಇವನು ಇರುವಿಕೆ. ರಾವಣನ ಇರುವಿಕೆ ಎಲ್ಲದರಿ ಗೌಡ್ರ ಮಗನಲ್ಲಿ ಅದ ಇಲ್ಲ, ಪರತಂತ್ರ ಪಾತ್ರ. ಆದ್ರೆ ಅವ ಪಾತ್ರ ವಹಿಸಿದ್ದು ಸ್ವತಂತ್ರ. ಯಾವುದು? ರಾವಣನ ಪಾತ್ರ. ರಾವಣ ಓಕೆ, ಇರುವಿಕೆಯಲ್ಲಿ ರಾವಣ, ಇದು ತೋರುವಿಕೆಯಲ್ಲಿ ರಾವಣ. ಆದ್ರೆ ಇರುವಿಕೆನೂ ಅದೆಂಥದ್ದು? ಪರತಂತ್ರವಾದ ಇರುವಿಕೆ ಗೌಡ್ರ ಮಗ. ಇದಕ್ಕೇನಂತಾರೆ? ವ್ಯಾವಹಾರಿಕ ಸತ್ತ. ಮತ್ತೆ ಗೌಡ್ರ ಮಗ ಇರುವಿಕೆಯಲ್ಲೇನು ಗೌಡ್ರ ಮಗ ಅದನ, ತೋರುವಿಕೆಯಲ್ಲಿ ಗೌಡ್ರ ಮಗ ಅದನ. ಅಲ್ಲೇನು ಸಮಸ್ಯೆ ಅದ? ಸ್ವತಂತ್ರ ಅದು ಏನದ? ಪಾರಮಾರ್ಥಿಕ ಸತ್ತ. ಮತ್ತೆ ಪ್ರಾತಿಭಾಷಿಕ ಸತ್ತ ಅಂತಂದ್ರೆ ಅಲ್ಲಿ ಸನ್ಯಾಸಿಯಾಗಿ ತೋರ್ಲಕತನ. ಸನ್ಯಾಸಿಯಾಗಿ ರಾವಣ ಇಲ್ಲ, ಅಲ್ಲಿ ಸನ್ಯಾಸಿನೇ ಇಲ್ಲ, ಅಲ್ಲಿ ಬರೀ ತೋರ್ಲಕತನ. ಸೀತೆಯ ಅಪಹರಣ ಮಾಡುವುದಕ್ಕಾಗಿ ಸನ್ಯಾಸಿಯ ಪಾತ್ರ ವಹಿಸಿ ಸನ್ಯಾಸಿಯಾಗಿ ತೋರ್ಲಕತನ ಅಷ್ಟೇ ಹೊರತು ಅವನು ಸನ್ಯಾಸಿ ಇಲ್ಲ. ಅದೆಂಥದ್ದು? ಪ್ರಾತಿಭಾಷಿಕ ಸತ್ತ. ಇದಿಷ್ಟು ನೀವು ಆಲೋಚನೆ ಮಾಡ್ರಿ. ನಾ ಯಾಕೆ ಮುಂದಿಂದ ಹೇಳಂಗಿಲ್ಲ ಅಂದ್ರೆ ಈಗೇನ್ ಹೇಳಿನಿ ಇದೇ ರೀತಿ ಪ್ರಾತಿಭಾಷಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಸತ್ತ ಇಡೀ ಬ್ರಹ್ಮಾಂಡವನ್ನ ಈ 3 ಭಾಗಗಳಲ್ಲಿ ನೀವು ಡಿವೈಡ್ ಮಾಡಬೇಕು. ಪ್ರತಿಯೊಂದು ಪ್ರಸಂಗ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವರುಗಳನ್ನ ಈ ಒಂದು 3 ಹೆಡ್ನಾಗ ಹಾಕಬೇಕು. ನೀವು 3 ಹೆಡ್ನಾಗ ಹಾಕಿ ನೀವು ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು, ಎಲ್ಲಾ ಪ್ರಸಂಗಗಳನ್ನು. ಮುಂದೆ ನಾಳೆಗೆ ಈ ಒಂದು ಪ್ರಾತಿಭಾಷಿಕ ಮತ್ತು ವ್ಯಾವಹಾರಿಕ ಸತ್ತಗಳ ಲಕ್ಷಣಗಳನ್ನ ಹೇಳೋಣ ಅಂತ ಹೇಳುವ ಮೂಲಕ ಇವತ್ತಿನ ಪಾಠ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ನೀವು ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತಂದ್ರೆ ಪಾಠ ಬಂದಾಗ್ತದ. ನಿಮ್ಮ ಜಡ ಪ್ರವೃತ್ತಿ ಅದು ಒಳ್ಳೆಯದಲ್ಲ, ಕೆಟ್ಟ ಪ್ರವೃತ್ತಿ. ಮಾನ ಮರ್ಯಾದೆ ಇದ್ದವ್ರದಲ್ಲ. ಉಗುಳಿಸ್ಕೋಬಾರ್ದು, ಬಯಸ್ಕೋಬಾರ್ದು. ಏನ್ ಕೇಳ್ತಾರ ಹೇಳಕ್ಕ ನಿಮ್ಮ ಉತ್ಸಾಹ ತೋರಿಸ್ಬೇಕು. ಸುಮ್ಕ ಕೂತ್ರೆ ಆಗಂಗಿಲ್ಲ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಮತ್ತೆ ಮುಂದೆ ಯಾರು ಮಾತಾಡೋರಿದ್ರೆ ಮಾತಾಡ್ರಿ, ಇಲ್ಲ ಮಂಗಳಾರತಿ ಮಾಡ್ತಿದ್ರೆ ಮಂಗಳಾರತಿ ಮಾಡ್ರಿ. ನನಗೆ ಬೇಜಾರು ಮಾಡಬೇಡ್ರಿ. ರೆಸ್ಪಾನ್ಸ್ ಕೊಡ್ಲಾರ್ದೆ ಕಲ್ಲಿನಂಗ ಕುಂತು ಬೇಜಾರಾದ್ರೆ ನನಗೆ ಪಾಠ ಮುಂದೆ ಹೇಳಕ್ ಮನ್ಸು ಬರಲ್ಲ. ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೇನೆ ನಾನು. ನನ್ನ ಉತ್ಸಾಹ ನಿಮ್ಮ ಮೇಲೆ ಡಿಪೆಂಡ್ ಆಗ. ಏನ್ ಮಾಡ್ತೀರಿ ಅದು ನಿಮಗ್ ಬಿಟ್ಟದ್ದು. ಏನ್ ಮಾಡಲ್ಲ, ನಾನು ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಮಾಡ್ಲಕ್ಕೆ ರಗಡ್ ಕೆಲಸ ಇರ್ತಾವ. ನಿಮ್ಮೊಂದು ಕಲ್ನ ಕುಂದ್ರವ್ರಿಗೆ ಗಪ್ ಕೂತವ್ರಿಗೆ ಪಾಠ ಹೇಳಕ್ ನನಗೇನು ಇಂಟ್ರೆಸ್ಟ್ ಇಲ್ಲ. ನಿಮ್ದು ಹೆಜ್ಜೆ ಇರ್ಬೇಕು, ನಮ್ದು ಹೆಜ್ಜೆ ಇರ್ಬೇಕು. ಅವೆಲ್ಲ ದರಿದ್ರ ಬುದ್ಧಿ. ಅವು ದರಿದ್ರ ಬೌದ್ಧಿಕ ದಾರಿದ್ರ್ಯ ಅಂತಾರ. ಅವು ಬೌದ್ಧಿಕ ದಾರಿದ್ರ್ಯ. ಬುದ್ಧಿಗೇಡಿಗಳು ಅಂತ. ಕೇಳ್ದಾಗ ಹೇಳಕ್ ಬರ್ಲಿಲ್ಲ ಅಂತಾರೆ ಮನುಷ್ಯರಂತಾರ. ನಿಮಗ ಕಲ್ಲು ಅಂತಾರ.